ರಂಗಭೂಮಿಯಲ್ಲಿ ಪಳಗಿ ಚಿತ್ರರಂಗದಲ್ಲಿ ಬೆಳೆದವರು ರಂಗಾಯಣ ರಗ. ಏನ್ ಸರ್ ಗುಂಡಿ ಹಾಕೊಂಡಿದೀನಿ, ಶೂ ಹಾಕೊಂಡಿದೀನಿ. ಏನ್ ಅರ್ಥ ಆಗ್ತಿಲ್ಲ ಸರ್? ನಮ್ ಸೀನಿಯರ್ ಅಲ್ವೇ? ಎಲ್ಲ ನೋಡಿ ಸರ್ ಏನ್ ಸರ್ ಇದು? ಏನೇನೆಲ್ಲ ಕನಸು ಕಾಣ್ತೀರಾ ಸರ್ ನೀವು? ಇವ್ರ ಎಷ್ಟೋ ದಿನಗಳ ನಂತರ ನಾನೇ ಅಪ್ರೋಚ್ ಮಾಡಿದೆ. ಹೂವು ಸಂಕೇತ ಅಲ್ವಾ, ಹಂಗಾಗಿ ನಾನು ಹೂವೇ ಕೊಡ್ತೀನಿ. ನೀವು ಮಾಡಿದಂತ ಒಂದು ಸಲಹೆ ಇವತ್ತು ನಮ್ಮ ಸಾಧಕರ ಸೀಟಲ್ಲಿ ಕೂತಿದ್ದಾರೆ. ಆ ಕೀ ಪಾಯಿಂಟ್ಗೆ ಕಾರಣ ನೀವು. ಥ್ಯಾಂಕ್ ಯು ರಾಜು. ಎಲ್ಲೋ ನಾವೀಗ ಇಷ್ಟು ವರ್ಷದ ಜರ್ನಿ ಒಳಗೆ ಪ್ರೇಕ್ಷಕರಿಗೆ ಗೊತ್ತಾಗಿದ್ದೀವಿ. ಇನ್ನು ಮೇಲೆ ನಿಜವಾಗ್ಲೂ ಮತ್ತೆ ಸ್ಟಾರ್ಟ್ ಅಂತ ಅನ್ಕೋಬೇಕು. ಹಾಯ್, ಹಲೋ, ನಮಸ್ಕಾರ ಕರ್ನಾಟಕ. ಮತ್ತೆ ವೀಕೆಂಡ್ ಬಂತು, 9 ಗಂಟೆ ಆಯ್ತು. ನಾನು ರಮೇಶ್ ನಿಮ್ಮ ಮನೆಗೆ ಬಂದಾಯ್ತು. ವೆಲ್ಕಮ್ ಟು ವೀಕೆಂಡ್ ವಿತ್ ರಮೇಶ್ ಸೀಸನ್ 2, co-powered by Sensodyne, cookies partner Bicalicious Unibake Cookies, fashion partner Kanva Mart. ಮಹಾನ್ ಲೇಖಕ ವಿಲಿಯಂ ಶೇಕ್ಸ್ಪಿಯರ್ ಒಂದು ಮಾತು ಹೇಳಿದ್ರು, ದ ಹೋಲ್ ವರ್ಲ್ಡ್ ಇಸ್ ಅ ಸ್ಟೇಜ್. ಜೀವನನೇ ಒಂದು ರಂಗಭೂಮಿ, ನಾವೆಲ್ಲ ಪಾತ್ರದಾರರು ಅಂತ. ಕೆಲವರು ನಿಜ ಜೀವನದಲ್ಲಿ ತಮ್ಮ ಕೆಲಸನ ಸಾಧಿಸ್ಕೊಳ್ಳೋಕೆ ನಾಟಕ ಮಾಡ್ತಾರೆ. ಇನ್ನು ಕೆಲವರು ನಾಟಕಗಳ ಮೂಲಕ, ರಂಗಭೂಮಿಯ ಮೂಲಕ ಜೀವನದಲ್ಲಿ ಅದ್ಭುತವಾದ ಸಾಧನೆಗಳನ್ನ ಮಾಡ್ತಾರೆ. ಇವತ್ತಿನ ನಮ್ಮ ಸಾಧಕರು ರಂಗಭೂಮಿಯಲ್ಲಿ ಪಳಗಿ ಚಿತ್ರರಂಗದಲ್ಲಿ ಬೆಳೆದವರು. ಎಷ್ಟೋ ಸಾರಿ ಥಿಯೇಟ್ರಲ್ಲಿ ಹೀರೋ ಎಂಟ್ರಿಗಿಂತ ಒಂದು ಲೆವೆಲ್ ಜಾಸ್ತಿ ಶಿಲ್ಲೆ ಚಪ್ಪಾಳೆ ಇವ್ರಿಗೆ ಬೀಳುತ್ತೆ. ಇವ್ರನ್ನ ಕರಿತೀನಿ, ಆದ್ರೆ ಅದಕ್ಕೂ ಮುಂಚೆ ಎಲ್ರು ತಲೆ ಬಾಚ್ಕೊಳ್ಳಿ, ಪೌಡರ್ ಹಾಕೊಳ್ಳಿ. ಜೈ ಕರ್ನಾಟಕ, ವಂದೇ ಮಾತರಂ, ಟಿಪ್ಪು ಸುಲ್ತಾನ್ ಅಂತ ಹೇಳಿ ಸ್ವಾಗತಿಸಿ ನಮ್ಮ ಈ ವಾರದ ಅತಿಥಿ ಸಾಧಕರು ಶ್ರೀ ರಂಗಾಯಣ ರಗ. ಏನ್ ಸರ್? ಸೀನಿಯರ್ ಗುಂಡಿ ಹಾಕೊಂಡಿದ್ದೀನಿ, ಬೆಲ್ಟ್ ಹಾಕೊ ಬಂದಿದ್ದೀನಿ, ಶೂ ಹಾಕೊಂಡಿದ್ದೀನಿ. ದಯವಿಟ್ಟು ರಾಜ ಮಾಸ್ಟರ್ ಅಸ್ಲಾಂ ಹೇಳ್ಬೇಡಿ ಸರ್. ಏನು ಅರ್ಥ ಆಗ್ತಿಲ್ಲ ಸರ್? ನಾವು 8 ನೀವು ನಮ್ಮ ಸೀನಿಯರ್ ಅಲ್ವೇ? ನೀವು ರೀ, ಇದು ನಮ್ಮ ಹಳೆ ಕತೆ ನಾಪಿಸ್ತಾ ಇದಾರೆ ರಘು ಅವರು. ಒಂದೇ ಸ್ಕೂಲ್ ನಾವಿಬ್ರು. ನಾನು ಸೀನಿಯರು, ಇವರು ಜೂನಿಯರು. ಇವರು ಬೈ ಚಾನ್ಸ್ ಲೇಟ್ ಆಗಿ ಬಂದ್ರು, ಈ ಥರ ಗುಂಡಿ ಹಾಕೊಂಡಿಲ್ಲ ಅಂದ್ರೆ ನಾನು ಸ್ಕೂಲಿಗೆ ಸೆಕ್ರೆಟರಿ. ನಾನು PT ಮಾಸ್ಟರ್ ನೋಡಿ ಸರ್, ಅವ್ನು ಗುಂಡಿ ಹಾಕೊಂಡಿಲ್ಲ ಸರ್, ಲೇಟ್ ಆಗಿ ಬಂದ ಸರ್ ಅಂತ. ಸೊ PT ಮಾಸ್ಟರ್ ಇವ್ರಿಗೆ ಬಸ್ಕೆ ಹೊಡಿ ಅನ್ನೋರು ರಘು ಇದು ಮಾಡ್ತಾ ಇದ್ರಂತೆ, ಅದನ್ನ ನಾಪಿಸ್ತಾ ಇದ್ದಾರೆ. ಥ್ಯಾಂಕ್ ಯು ರಘು. ಇವತ್ತು ಈ ಜೂನಿಯರ್ ಸೀನಿಯರ್ ರಗಳೆ ಮುಂದುವರಿಯುತ್ತೆ ಪ್ಲೀಸ್. ಓಕೆ, 1965 ಏಪ್ರಿಲ್ 17ನೇ ತಾರೀಕು ಕೊಟ್ಟೂರು ಚಿಕ್ಕರಂಗಪ್ಪ ರಘುನಾಥ್ ಅಲಯಾಸ್ KC ರಘುನಾಥ್ ಉರುಫ್ ರಂಗಾಯಣ ರಘು ಅವರ ಜನ್ಮ ಆಯಿತು. ತುಮಕೂರು ಜಿಲ್ಲೆ ಪಾವಗಡ ತಾಲೂಕ್ ಕೊಟ್ಟೂರಲ್ಲಿ ಜನ್ಮ. ತಂದೆ ಚಿಕ್ಕರಂಗಯ್ಯ, ತಾಯಿ ವೀರಮ್ಮ. ಈ ದಂಪತಿಗಳ 9ನೇ ಮಗ ನಮ್ಮ ರಘು ರಾಮ. ಮನೆಯಲ್ಲಿ ರಘುರಾಮ ಅಂತ ಕರಿತಾ ಇದ್ರು, ಯಾಕಂದ್ರೆ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ ಆಯ್ತಲ್ಲ ಅವತ್ತು ಇವ್ರು ಹುಟ್ಟಿದ್ರಂತೆ ಆ ದಿನದಲ್ಲಿ. ಹಾಗಾಗಿ ರಘುರಾಮ ಅಂತ ಹೆಸರಿಟ್ರಂತೆ. ಸಂಚಾರಿ ಥಿಯೇಟರ್ ಮೂಲಕ ಫೇಮಸ್ ಆಗಿರುವ ಮಂಗಳ ಇವರ ಧರ್ಮಪತ್ನಿ. ಇವರ ಏಕೈಕ ಪುತ್ರಿ
ಚುಕ್ಕಿ. ಇದು ಇವರ ಕುಟುಂಬದ ಪರಿಚಯ. ಎಲ್ಲ ಕರೆಕ್ಟಾ ಸರ್? ಕರೆಕ್ಟ್ ಸರ್. ಎಸ್. ಕರ್ನಾಟಕದ ಸುಪ್ರಸಿದ್ಧ ಥಿಯೇಟರ್ ಇನ್ಸ್ಟಿಟ್ಯೂಟ್ ರಂಗಾಯಣದಲ್ಲಿ ಕಲಿಕೆ ಮತ್ತು 1 ದಶಕಕ್ಕೂ ಹೆಚ್ಚಿನ ಕಾಲ ಅಲ್ಲೇ ಕೆಲಸ ಮಾಡಿ ಸಾಕಷ್ಟು ನಾಟಕಗಳಲ್ಲಿ ಅಭಿನಯ ಮಾಡಿ ಕಿರುತೆರೆಯಲ್ಲಿ ಅಭಿನಯ ಮಾಡಿ ನಂತರ ಈಗ ಚಿತ್ರರಂಗದಲ್ಲಿ ಬಹಳ ದೊಡ್ಡ ಹೆಸರು ಮಾಡಿದ್ದಾರೆ. 250ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯ ಮಾಡಿದ್ದಾರೆ. ಕಾಮಿಡಿ, ವಿಲ್ಲನ್, ಪೋಷಕ ಪಾತ್ರಗಳು. ಕನ್ನಡದ ದುಬಾರಿ ಪೋಷಕ ನಟರಲ್ಲಿ ಒಬ್ರು ಅಂದ್ರೆ ರಂಗಾಯಣ ರಘು ಅವರು. ಆರೋಪ ಇದು. ನಮ್ಮ ಹೀರೋ ಡೇಟ್ ಎಲ್ಲ ಸಿಗ್ಬಿಡ್ತಾರೆ, ರಘು ಡೇಟ್ ಸಿಗಲ್ಲ. 2 ಬಾರಿ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ, ಸೈನೈಟ್ ಚಿತ್ರಕ್ಕೆ ಪ್ರತಿಷ್ಠಿತ ಫಿಲ್ಮ್ ಫೇರ್ ಪ್ರಶಸ್ತಿ. ಇದಷ್ಟೇ ಅಲ್ಲದೆ ಖಾಸಗಿ ವಾಹಿನಿಯಲ್ಲಿ ಅನೇಕ ಪ್ರಶಸ್ತಿಗಳು ಇವ್ರನ್ನ ಆರಿಸ್ಕೊಂಡ್ ಬಂದಿದೆ. ಸೊ ದಿಸ್ ವೀಕೆಂಡ್ ಇಸ್ ವಿತ್ ರಂಗಾಯಣ ರಘು. ಜೂನಿಯರ್ ಸರ್, ಸೀನಿಯರ್ ಸರ್, ಹೇಳಿ ಸರ್. ಇದೆಲ್ಲ ಜನಕ್ಕೆ ಗೊತ್ತಿದೆ ಸರ್. ಹೌದು ಸರ್. ಈಗ ನಿಮ್ಗೆ ಗೊತ್ತಿಲ್ಲದ ವಿಷಯ ಕೆಲವು ವಿಷಯ ಹೇಳ್ತೀವಿ ಸರ್. ನೀವು ರೆಡಿ ಇದ್ದೀರಾ ಸರ್? ಹೌದು ಸರ್. ನಿಮ್ಮ ಲೈಫ್ ಬಗ್ಗೆ, ನಿಮ್ಮ ಲೈಫ್ಗೆ ನಿಮಗೆ ಸ್ವಾಗತ. ಆರ್ ಯು ರೆಡಿ ಟು ಫೇಸ್ ಯೋರ್ ಲೈಫ್? ಎಸ್ ಸರ್. ರೈಟ್. ಅಲ್ಲಿ ಕ್ಯಾಮ್ರಾ ಇದೆ, ಒಂದ್ಸಲ ರೆಡಿ ಅಂದ್ಬಿಟ್ರೆ ಶುರು ಮಾಡ್ಬಿಡ್ತೀವಿ ನಾವು. ರೆಡಿ ಸರ್. ಓಕೆ ರಘು ಅವರೇ, ನಮ್ಮ ಹತ್ರ ಒಂದು ವಿಷಯ ಇರೋದಕ್ಕಿಂತ ಇಲ್ಲದೆ ಇದ್ದಾಗ ಅದರ ಬೆಲೆ ನಮಗೆ ಹೆಚ್ಚಿಗೆ ಅರ್ಥ ಆಗುತ್ತೆ. ನೀವು ಒಪ್ತೀರಾ? ಹೌದೌದು. ನಾನು ಯಾವ್ದ್ರ ಬಗ್ಗೆ ಮಾತಾಡಿ ನಿಮ್ಗೆ ಗೊತ್ತೇ ಇರುತ್ತೆ ಅನ್ಸುತ್ತೆ. ಗೊತ್ತಾಯ್ತು ಸರ್. ಪ್ರೀತಿಯಲ್ಲಿ ತುಂಬಾ ಮುಖ್ಯವಾದ ಸಂಬಂಧ ಅಂದ್ರೆ, ಪವಿತ್ರವಾದ ಸಂಬಂಧ ಅಂದ್ರೆ ತಾಯಿಯ ಸ್ಥಾನ, ಅಮ್ಮನ ಪಾತ್ರ ಬಹಳ ಬಹಳ ಮುಖ್ಯ ಆಯ್ತು ನಮ್ಮೆಲ್ಲರ ಲೈಫಲ್ಲೂ. ಆದರೆ ಅನ್ಫಾರ್ಚುನೇಟ್ಲಿ ನಮ್ಮ ರಂಗಾಯಣ ರಘು ಅವರು ಅವರ ತಾಯಿಯ ನೆನಪುಗಳೇ ಬಹಳ ಬಹಳ ಕಡಿಮೆ ಅಂತ ನಾವು ಕೇಳ್ಪಟ್ವಿ. ನೀವು 9ನೇ ಮಗು, ಅಂದ್ರೆ 10ನೇ ಮಗುವಿನ ಬಾಣಂತಿಯಲ್ಲಿ ಇದ್ದಾಗ ಅಮ್ಮ ತೀರ್ಕೊಂಡಿದ್ದು. ಹಾಗೆ ನೀವು ತಾಯಿನ ನೋಡಿಲ್ಲ. ನಂಗೆ 1 ವರ್ಷದ, ನಾನು 1 ವರ್ಷದ ಮಗು ನನ್ನ ಅವಾಗ. ನನಗೆ ಗೊತ್ತಿಲ್ಲ, ನಮ್ಮ ಅಮ್ಮನ ಏನೂ ಗೊತ್ತಿಲ್ಲ, ನನಗೆ ಏನೂ ಗೊತ್ತಿಲ್ಲ. ಆಮೇಲೆ ಜನ ಹೇಳಿದ್ದಷ್ಟೇ, ನಿಮ್ಮಮ್ಮ ಹಂಗಿದ್ರು ಹಿಂಗಿದ್ರು ಹಂಗೆ ಮಾಡ್ತಿದ್ರು. 30-40 ಮುದ್ದೆನ ಒಬ್ಬರೇ ಹೊತ್ಕೊಂಬರೋರು, ಬುತ್ತಿ ತಗೊಂಡು ಹೋಗ್ಬೇಕಾದ್ರೆ. ಇನ್ನು ಅಮ್ಮ ಖ್ಯಾತಮ್ಮ ಅಂತ ನಮ್ಮ ದೊಡ್ಡಮ್ಮ ಅವರಿದ್ರು, ನಮ್ಮಮ್ಮ ಇರಲಿಲ್ಲ. ನನಗೆ ಸುಮ್ಮನೆ ಅವಾಗ ನೀನು ಹುಟ್ಟೆಲ್ಲ ಒಂದೊಂದ್ಸಲ ತೌಡ್ ಕೊಟ್ಬಿಟ್ಟು ನೀನು ತಾಂಡ್ರ ಸುಮ್ಮನಿರು, ನಿಮ್ಮಮ್ಮ ಎಲ್ಲ ತೋರಿಸಿ ನೋಡೋಣ ಅಂತ ನನ್ಗನ್ನೋರು. ನನಗೆ ಅದು ಗೊತ್ತಿರಲಿಲ್ಲ. ಆಮೇಲೆ ನನಗೆ ಬುದ್ಧಿ ಬಂದಮೇಲೆ ನನಗೆ ಅವಾಗ ಇರಲಿ ಮನೇಲಿ ಒಂದು ಚಿಕ್ಕದೊಂದು ಫೋಟೋ ಏನೋ ಇತ್ತು. ಅವಾಗ ಹೇಳಿದ್ರು, ನೋಡಿ ನಿಮ್ಮಮ್ಮ ಈರಮ್ಮ ಅಂದ್ಬಿಟ್ಟು. ಅದಕ್ಕೆ ನಮ್ಮಮ್ಮನ ಫ್ರೆಂಡ್ ನನಗೆ ಅಚ್ಚೆ ಹಾಕ್ಸಿದ್ರು. ನಿಮ್ಮ ಅಮ್ಮ ಪಾಪ ಯಾವಾಗಲೂ ಹೊಂದ್ಕೊಳ್ಳೋ, ಬರೀ 6 ಜನ ಹೆಣ್ಮಕ್ಳು ಆದ್ಮೇಲೆ ನೀವೆಲ್ಲ ಬಿಟ್ಟಿರೋದು ಭಾರಿ ಪ್ರೀತಿ, ನೀನು ಅಚ್ಚೆ ಹಾಕ್ಸ್ಕೊಳಪ್ಪ ಅಂದ. ನೀನೇ ಹಾಕ್ಸಮ್ಮ ಅಂತೇಳಿ. ಅಲ್ಲ, ಬಹಳ ಚೆನ್ನಾಗಿದೆ ನೀವು ಮಾತಾಡೋದು ಕೇಳಿ ಅನ್ಸುತ್ತೆ. ನಮಗೆಲ್ಲ ಒಂದು ಅಮ್ಮ ಅಂದ್ರೆ ಒಂದು ನಿರ್ದಿಷ್ಟವಾದ ಕಲ್ಪನೆ ಇರುತ್ತೆ. ಈ ಥರ ನಮ್ಮಮ್ಮ ಎತ್ತರಕ್ಕಿದ್ದಾರೆ ಅಥವಾ ಸಣ್ಣಕ್ಕಿದ್ದಾರೆ ಅಥವಾ ಬೆಳಿಗಿದ್ದಾರೆ, ಈ ಥರ ಒಂದು ಕಲ್ಪನೆ ಇರುತ್ತೆ. ಒಂದು ಅಮ್ಮನ ಪ್ರೀತಿ ಸಿಗುತ್ತೆ. ನಿಮಗೆ ಹಲವರ ಪ್ರೀತಿ ಸಿಗುತ್ತೆ, ಅಮ್ಮನ ಪ್ರೀತಿ ಸಿಕ್ತು. 9 ಜನ ಅಕ್ಕಂದ್ರು ಸರ್ ನನಗೆ. ನಮ್ಮ ದೊಡ್ಡಪ್ಪಂಗ 6 ಜನ ಮಕ್ಕಳು, ನಮ್ಮ ಅಪ್ಪಂಗೆ 9 ಜನ ಮಕ್ಕಳು. 15-20 ಜನ ಇದ್ವಿ. ಮಕ್ಕಳೇ 15 ಜನ ಆಗ್ಬಿಟ್ವಲ್ಲ, 9 + 6 15 ಜನ ಮನೇಲಿ ಮಕ್ಕಳು. ಹಂಗಾಗಿ ಅದು ಒಂಥರ ಹೆಂಗೆ ಅಂತಂದ್ರೆ ನಮ್ಗೆ ಏನೋ ಅಮ್ಮನ್ ನನಗೇನು ಕೊರತೆನೆ ಕಾಣಲಿಲ್ಲ. ಇವರೆಲ್ಲ ಇದ್ರಲ್ಲ. ನಮ್ಮ ವೀಕೆಂಡ್ ಟೆಂಟಲ್ಲಿ ನಿಮ್ಮ ಅಮ್ಮಂದರು ನಿಮ್ಮ ಬಗ್ಗೆ ಏನು ಹೇಳಿದ್ದಾರೆ ಕೇಳಿ. ರಘು, ಅಪ್ಪಯ್ಯ ಅಮ್ಮಯ್ಯವ್ರಿಗೂ ಎಲ್ಲರಿಗೂ ತುಂಬ ಖುಷಿ ಆಗ್ಬಿಟ್ಟಿತ್ತು ನೀನು ಹುಟ್ಟಿದ್ದು. ಚಿಕ್ಕ ವಯಸ್ಸಿನಿಂದ ನೀನು ಹಂಗೆ ದಪ್ಪಗೆ ಗುಂಡುಗೆ ಇದೆಯಾ. 15ನೇವನು, ನಾವು 14 ಜನನೂ ದೊಡ್ಡವ್ರೆ. 14 ಜನಕ್ಕೂ ಅವನು 15ನೇವನು. ರಘು ಚಿಕ್ಕ ಹುಡುಗ ನಾನು, ಅವ್ರ ತಾಯಿ ತೀರ್ಕಂತು. ಅವ್ರ ಸ್ವಂತ ತಾಯಿನಂತೂ ಅವ್ರು ನೋಡೇ ಇಲ್ಲ. ನಮ್ಮ ತಾಯಿ ಇದ್ರಲ್ವಾ, ಅವನ್ನ ಅಮ್ಮ ಅಂತಲೇ ಕರೆಯೋದು. ಅವನಿಗೆ ಮೊಸರನ್ನ, ಮಜ್ಜಿಗೆ ಅನ್ನ ಕಲಸಿ ಊಟ ಮಾಡ್ಸೋರು. ನಾವೆಲ್ಲ ಕೇಳ್ತಿದ್ವಿ, ಅವನಿಗೆ ಮಾತ್ರ ತಿನ್ನಿಸ್ತೀಯ, ನಮ್ಮನ್ನು ಉಂಡ್ರಿ ಅಂತಲೂ ಅಂಬಲ್ವಲ್ಲ ನೀನು ಅಂತ. ಏನು ಆಟ ಅಂದರೆ ಅಪ್ಪ ಅಷ್ಟು ಆಟ ಆಡೋನು. ಒಂದು ದಿನಕ್ಕೆ 2-3 ಸಲ ಸ್ನಾನ ಮಾಡಿಸ್ಬೇಕು. ನಾವೇನು ಧೂಳಲ್ಲೆಲ್ಲ ಆಡೋನು. ಅಲ್ಲೊಂದು ಚಿಕ್ಕದೊಂದು ನಾಗರಾವ್ ಬಂದಿದೆ, ಅದನ್ನ ಹಿಡ್ಕೊಳಕ್ಕೆ ಹೋಗಿದ್ದಾನೆ. ಆವಾಗ ಒಂದು ಡೇಟ್ ಹೊಡೆದಿದ್ದಕ್ಕೆ ನಮ್ಮ ತಾಯಿ ಮುಂಚ್ಕೊಂಡು ಮಲ್ಕೊಂಬಿಟ್ಲು. ಹೊಡೆದಿದ್ದೀರಾ ಅಂತಂದು ಊಟನೇ ಮಾಡಲಿಲ್ಲ ನಮ್ಮಮ್ಮ. ಅವನು ಕಂಡ್ರೆ ತುಂಬ ಇಷ್ಟ, ಯಾರು ಹೊಡಿಕೂಡ್ದವನ್ನ, ಅವನು ಚಿಕ್ಕೋನು, ಎಲ್ಲರೂ ಪ್ರೀತಿಯಿಂದ ಕಾಣಬೇಕು ಅವನ್ನ ಅನ್ನೋರು. ನೀನು ಎಲ್ಲರಿಗಿನ ಚಿಕ್ಕವನಾಗಿ ಎಲ್ಲರಿಗಿನ ಎತ್ತರಕ್ಕೆ ಚೆನ್ನಾಗಿ ಬೆಳೀತಾ ಇದೆಯಾ. ಇನ್ನೂ ಚೆನ್ನಾಗಿ ಬೆಳೀಬೇಕು. ದೇವರು ಸದಾ ಆಯುರ ಆರೋಗ್ಯ ಐಶ್ವರ್ಯಾದಿ ಭಾಗ್ಯವನ್ನು ದೀರ್ಘಾಯುಷ್ಯನ್ನು ಕೊಟ್ಟು ಚೆನ್ನಾಗಿಟ್ಟಿರಲಿ ಅಂತ ಯಾವಾಗಲೂ ಆಶಿಸ್ತೀನಿ. ಬಹಳ ಸ್ವಾರಸ್ಯಕರ ಇದೆ ರಂಗನಾ ಇದು.
ಇಷ್ಟೊಂದು ಜನ ಅಮ್ಮಂದ್ರು ಎಲ್ಲರೂ ಅಮ್ಮಂದ್ರ ತರ ನೋಡ್ಕೊಳ್ತಾ ಇದ್ರಂತೆ. ಹೌದೌದೌದು, ಎಲ್ಲರೂ. ಈಗ ಇವರೆಲ್ಲ ಎಲ್ಲಿದ್ದಾರೆ? ಇಷ್ಟೊಂದು ಜನ ಅಮ್ಮಂದ್ರು, ನಿಮ್ಮ ಅಮ್ಮಂದ್ರೆಲ್ಲ ಈಗ ಅದೇ ಊರಲ್ಲಿದ್ದಾರೆ, ಬೇರೆ ಬೇರೆ ಕಡೆ ಇದ್ದಾರೆ? ಒಬ್ಬಕ್ಕ ಇಲ್ಲೇ ಬನಶಂಕರಿ ಇದ್ದಾರೆ, ಇನ್ನೊಬ್ರು ತುಮಕೂರ್ಲಿ ಇಬ್ಬರಿದ್ದಾರೆ, ಒಬ್ರು ಸಿರಾದಲ್ಲಿ ಒಬ್ರು ಇದ್ದಾರೆ, ಕಮಲಮ್ಮ ಅಂದ್ಬಿಟ್ಟು. ಓಕೆ. ನಮ್ಮ ಮಂಗಳವಾಡ ಅಂತ ಊರಲ್ಲಿ ನಮ್ಮ ರಾಜಕಾಯ ಮತ್ತೆ ರತ್ನಕಾಯ ಅಂತ ಅಲ್ಲಿಬ್ರು ಇದ್ದಾರೆ. ಒಬ್ಬಕ್ಕ ಮಾತ್ರ ತೀರೋಗಿದೆ ಸರ್, ಶ್ರೀರಂಗಮ್ಮ ಅಂದ್ಬಿಟ್ಟು. ಬಟ್ ಈಗ ನಾವು ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರೀಗ ಆ ಊರಲ್ಲಿ ಇಲ್ಲ ಅಂತ ಗೊತ್ತಾಯ್ತು ನಮಗೆ. ಚಾನ್ಸ್ ಇಲ್ಲ ಸರ್, ಎಲ್ಲಿ ಹೋಗ್ತಾರೆ? ಇಲ್ಲ ಸರ್, ಎಲ್ಲ ಇದ್ದಾರೆ ಸರ್, ಎಲ್ಲಿ ಹೋಗ್ತಾರೆ ಸರ್? ಅವ್ರು ಯಾಕೆ ಕಳಿಲ್ಲ ಅಂದ್ರೆ ಇಲ್ಲಿದ್ದಾರೆ ಸರ್. ಎಲ್ಲಿ ಸರ್? ದೇವರು ಒಳ್ಳೇದು ಮಾಡ್ಲಪ್ಪ, ಯಶ ಆರೋಗ್ಯ ಸೌಭಾಗ್ಯ ಎಲ್ಲ ಕೊಡು. ರೈಟ್. ಈ 6 ಜನ ಬಿಟ್ಟು ಇನ್ನೂ ಹಲವರು ಇದ್ರು ಅಮ್ಮನ ಪಾತ್ರ ಮಾಡ್ತಾ ಇದ್ದವರು. ಇದ್ದಾರೆ ಸರ್, ಇನ್ನೂ ಇದ್ದಾರೆ. ಎಷ್ಟು ಜನ ಇದ್ರು ಇನ್ನು ಸೌಭಾಗ್ಯಕ್ಕ ಇದ್ದಾರೆ, ಕಮಲಕಾಯ, ಕಿಟ್ಟಿ ಬಂದಿಲ್ಲ, ಇನ್ನು ಕಿಟ್ಟಿ ಬಂದಿಲ್ಲ. ನಮ್ಮ ಅಣ್ಣಂದ್ರು ಬಂದಿರೋದು, ಯಾರು ರಮೇಶ ಅಣ್ಣ ಅಂದ್ಬಿಟ್ಟು, ದೊಡ್ಡಗೌಡ ಅಂದ್ಬಿಟ್ಟು, ಕೃಷ್ಣ ಕುಮಾರ್ ಅಂದ್ಬಿಟ್ಟು, ಅವರು ಬಂದಿಲ್ಲ. ಆಗ ಸರ್ ಏನ್ ಸರ್ ಇದು? ಜನರಲಿ ನಮ್ಮ ಕೊನೆ ಸೆಗ್ಮೆಂಟ್ ಅಲ್ಲಿ ಫ್ಯಾಮಿಲಿ ಫೋಟೋ ಅಂತ ಇಷ್ಟು ಜನ ಬರ್ತಾ ಇದ್ರು. ಫಸ್ಟ್ ಸೆಗ್ಮೆಂಟ್ ಶುರು ಆಗಿದೆ, ಇನ್ನೇನು ಎಷ್ಟು ಜನ ಬರ್ತಾರೆ ನೋಡೋಣ. ಜಾಯಿಂಟ್ ಫ್ಯಾಮಿಲಿ ಇಲ್ಲ ಸರ್, ಸಿಂಗಲ್ ಬರೋದಿಲ್ಲ. ಯಾವಾಗ ಜನ ಇರ್ತಿದ್ರು ಚಿಕ್ಕ ವಯಸ್ಸಿನ ನಿಮ್ ಸುತ್ತ? ಹೌದೌದು. ಅಲ್ಲ, ಫಸ್ಟ್ ನಮ್ಮ ಬಾವರು ಯಾವುದೇ ಫಸ್ಟ್ ಒಂದು 3 ಮನೆ ಚೇಂಜ್ ಮಾಡಿದ್ರು. ದಾಸರಳ್ಳಿ ಒಂದು, ಹೊಸಿಮೋಡ್ ಕಾಲೋನಿ, ಮತ್ತೆ ಆಮೇಲೆ ಚಾಮರಾಜಪೇಟೆಯಲ್ಲಿ. ಯಾವ ಮನೆ ನೋಡ್ರು ಫಸ್ಟ್ ಅವ್ರು ಕೇಳ್ತಿದ್ದು ದೊಡ್ಡ ಹಾಲ್ ಬೇಕು ಅಂತ. ಎಲ್ಲ ಒಂದ್ 15-20 ಜನ ಎಲ್ಲ ಹುಡುಗರು ಮಲ್ಕೊಳಕ್ ಬೇಕಲ್ಲ, ಅದಕ್ಕೆ ಒಂಥರ ಹಾಸ್ಟೆಲ್ ನಡೆಸ್ದಂಗ ಆಗೋದು. ಎಲ್ಲ ಲೈನ್ಗೆ ಹಾಸ್ಕೋಬೇಕಾಗಿತ್ತು. ಅದ್ರ ಸಣ್ಣವ್ರು ದೊಡ್ಡವ್ರು ಎಲ್ಲ ಇರ್ತಾರೆ. ಅದು ಉಚ್ಚೇಕೊಳ್ಳೋದು, ರಾತ್ರಿ ಉಚ್ಚೇಕೊಂಡ್ಬಿಟ್ಟಿದ್ವಿ. ಇಲ್ಲ, ಜೊತೆಗೆ ಒಂದ್ ಮನೇಲಿ 20 ಜನ ಮಕ್ಕಳು ಜೊತೆಗೆ ಬೆಳಿತೀರಾ ಅಂದ್ರೆ ಎಷ್ಟು ಜನ ಇರ್ಬೇಕ್ರಿ ಆ ವಾತಾವರಣ? ನಮ್ಮ ಬಾವ ಎಲ್ರಿಗೂ ನಮ್ಗೆಲ್ಲ ಕಟಿಂಗ್ ಮಾಡ್ಬಿಡ್ತಾರೆ. ನಮ್ಮ ಬಾವ ಒಂದ್ಸರಿ ಕಟಿಂಗ್ ಅದು ಒಬ್ಬ ಯಾರೋ ಒಬ್ಬರಿಗೆ ವಹಿಸಿದ್ರು, ಅವನಿಗೆ ಸಾಕಾಗ್ಬಿಡೋದು. ಅವನಿಗೆ ಆ ಕಟಿಂಗ್ ಅವನಿಗೆ ಹೋಲ್ಸೇಲ್ ಡಿಸ್ಕೌಂಟ್ ಕೊಟ್ಟಿರ್ತಾನ ಅವನು. 20 ಜನ ಹುಡುಗರು. ರೈಟ್, ಎಲ್ಲರೂ ಜೊತೆಗಿದ್ದೀರಾ. 1965 ಅಲ್ಲಿ ಅವ್ರು ಹುಟ್ಟಿದ್ರು ಅಂತ ನಾವು ಹೇಳಿದ್ವಿ. 2015 ಈಗ ತನ ಆಗಿದೆ. 50 years ಆಫ್ ರಘು ನಿಮ್ಮ ಫ್ಯಾಮಿಲಿ ಇದ್ದಾರೆ. ಕಂಗ್ರಾಚುಲೇಷನ್ಸ್, ಗೋಲ್ಡನ್ ಜೂಬ್ಲಿ ರಘು. ಲವ್ಲಿ ಲವ್ಲಿ ಲವ್ಲಿ. ಪ್ಲೀಸ್, ಇಡೀ ಫ್ಯಾಮಿಲಿ ಇದೆ ನಿಮ್ಮ ಜೊತೆ. ಎಲ್ಲರೂ ಅಲ್ಲಿ ಕೂತ್ಕೊಂಡು ಮಾತಾಡೋಣ. ಬನ್ನಿ ಬನ್ನಿ. ಬಟ್ ರಘು, ಇದು ನೋಡಿ ಇಷ್ಟೊಂದು ಜನ ಅಮ್ಮಂದ್ರು ಮನೇಲಿ ಬೇಕಾ? ಯಾವ ಥರ ನಿಮ್ಮಮ್ಮ ನೀವು ಮಿಸ್ ಮಾಡ್ತಿದ್ರೆ ಏನಾರು ಆಗ್ತಿತ್ತ? ನನಗೆ ಅನಿಸ್ತೇ ಇಲ್ಲ. ನನ್ಗೆ ಅದು ಎಲ್ಲಿ ಸರ್, ನನಗೆ ನಮ್ಮ ಅಮ್ಮನ ಪರಿಕಲ್ಪನೆ ಇಲ್ಲ ನನಗೆ. ಈ ಖ್ಯಾತಮ್ಮ ಅಂತಿದ್ರು, ಇವರೆಲ್ಲ ಎಷ್ಟು ಜನ ಇದ್ರು, ಇವರೆಲ್ಲರೂ ನನ್ಗೆ ಅದ್ರದ್ದು ಕೊರತೆನೇ ಕಾಣಲಿಲ್ಲ ಅಮ್ಮಂದು. ಸರಿ, ಈ ಖ್ಯಾತಮ್ಮಂದು ಸ್ಟೋರಿ ಒಂದು ಕೇಳಿದ್ವಿ ನಾವು. 12 ಗಜದ ಸೀರೆದ ಒಂದು ಸ್ಟೋರಿ. ಇವನು ನಮ್ಮ ಚಿಕ್ಕಪ್ಪ 8 ಗಜದ ಸೀರೆ ತರೋರು ನಮ್ಮ ಅಮ್ಮನಿಗೆ. ಅದೇ ತರದ ಸೀರೆ ಬೇಕು ಅಂತ ಇವನ ಹತ್ರ ಹಠ ಮಾಡೋರು ನಮ್ಮಮ್ಮ. ಹಠ ಮಾಡಿದಾಗ, ಅಮ್ಮ ಅವು ಸಿಕ್ಕಲ್ಲಮ್ಮ ಇವಾಗ ಅಂದ್ರೆ, ನಿಮ್ಮ ಅಪ್ಪ ತರನಪ್ಪ, ನೀನ್ ಅದನ್ನೇ ತರಬೇಕು. ಇಲ್ಲ, ಅವರು ನಾನು ಎಲ್ಲೆಲ್ಲಿ ಹೋದ್ರು 12 ಗಜದ ಸೀರೆ ಸಿಗ್ಲಿಲ್ಲ. ಅವಿನವರೆಲ್ಲ ಹುಡ್ಕಾಡ್ದೆ. ನನ್ನ ಹೆಂಡತಿ ಅವಳು ಸ್ವಲ್ಪ ಕಾಸ್ಟ್ಯೂಮ್ ಡಿಸೈನ್ ಎಲ್ಲ ಮಾಡ್ತಿದ್ಲು. ಅವಳಿಗೆ ಹೇಳಿದೆ ನಾನು, ನನಗೊಂದು ನೋಡಿ ಈ ಥರದೊಂದು ಹಳೆ ಕಾಲದಲ್ಲಿ ಇರ್ತಿತ್ತಲ್ಲ 12 ಗಜದ ಸೀರೆ, ಹೆಂಗ ನಮ್ಮಮ್ಮಗೆ ಬೇಕಂತೆ, ನೀನು ಹೆಂಗ ನೋಡಿ ಹುಡುಕು ಅಂತ. ಅವಳೆಲ್ಲೋ ಹುಡುಕಿ ತಂದು ಕೊಟ್ಲು. ತಗೊಳಪ್ಪ ಅಂದ್ಬಿಟ್ಟು ಅದವ್ರಿಗೆ ಇಷ್ಟ ಆಯ್ತು. ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿ ನಮ್ಮಮ್ಮಂಗೆ ಸೀರೆ ತಂದಿದ್ದ. ಹೇಳಿ ಸತ್ರು, ನೀನ್ ತಂದಿರೋ ಸೀರೆಗೆ ನಾನು ಸಾಯ್ತೀನಿ ಅಂತ. ಅದೇ ಸೀರೆಲೇ ಸತ್ತೋದ್ರು ನಮ್ಮಮ್ಮ. ನಮ್ಗದಕ್ಕೆ ಓಕೆ, ನಮ್ಮ ಝೀ ಕುಟುಂಬದಲ್ಲಿ ಒಬ್ಬ ಶ್ರೀನಿಧಿ ಅಂತ ಒಬ್ಬ ಇದ್ದಾನೆ ಸರ್. ಅವನಿಗೆ 6 ಜನ ಅಮ್ಮಂದ್ರು ಅಂತ ತುಂಬಾ ಬಿಲ್ಡಪ್ ತಗೊಳ್ತಾ ಇರ್ತಾನೆ ಸರ್. ನಿಮ್ ಮುಂದೆ ನಮ್ಮ ಶ್ರೀನಿಧಿ ಏನ್ ಸರ್, ಅವ್ರಿಗೆ ಅಂತ ನಾವು ಒಂದೀಗ ಪ್ರೊಮೋ ಮಾಡಿ ತೋರಿಸ್ಬೇಕು ಅಂತ ಆಸೆ ಪಡ್ತಾ ಇದ್ದೀವಿ ಸರ್. ಶ್ರೀನಿಧಿಗೋಸ್ಕರ ಅದನ್ನ ಓವರ್ಟೇಕ್ ಮಾಡ್ಬೇಕು ಸರ್ ನಾವು. ನೋಡಿ ಸರ್, ಅವನ್ ಪ್ರೊಮೋ ನೋಡಿ ಸರ್ ಈಗ. ಸೊ ರಘು, ನೀವು ಸೆಂಟ್ರಲ್ ಬಂದ್ಬಿಟ್ರೆ ನಾವೆಲ್ಲ ಬರ್ಸ್ತೀವಿ ಹತ್ರ. ರೆಡಿ? ಶ್ರೀನಿಧಿ, 6 ಅತ್ತೆಯಂದರು ಅರ್ಪಿಸುವನ, ಇಲ್ಲಿ 10 ಅಮ್ಮಂದರು ಅರ್ಪಿಸುವ, ರಂಗಾಯಣ ರಘು ನಟಿಸುವ, ಶ್ರೀರಸ್ತು ಶುಭಮಸ್ತು. ಶ್ರೀನಿಧಿ, ಕಾಲಿದೆ ನಿನ್ಗೆ. ಆಕ್ಷನ್!
ಥ್ಯಾಂಕ್ ಯು ಮಾ. ನನ್ನ ಜೊತೆ ಮಾತುಕತೆಯಲ್ಲಿದ್ದಾರೆ ರಂಗಾಯಣ ರಘು ಅವರು. ಸೊ ರಘು ಅವರೇ, ಬಾಲ್ಯದ ಪ್ರಮುಖವಾದ ನೆನಪು ಅಂದ್ರೆ ನಿಮ್ಮ ಹಳ್ಳಿ. ಹೌದೌದು ಸರ್. ಆ ಹಳ್ಳಿ ಹೇಗಿದೆ ನೋಡೋಣ ನಮ್ಮ ವೀಕೆಂಡ್ ಟೆಂಟಲ್ಲಿ. ಬಾಲ್ಯದ ನೆನಪುಗಳು ಏನೇನಿದೆ ನಿಮ್ಗೆ ರಘು ಅವರೇ, ಟಾಪ್ ಆಫ್ ದಿ ಮೈಂಡ್? 4ನೇ ಕ್ಲಾಸ್ವರೆಗೂ ನಾನು ನಮ್ಮೂರಲ್ಲೇ ಓದಿದ್ದು. ನಾನು ಏನೋ ಊರಿಂದ ನನಗೆ ಸಿಕ್ಕಾಪಟ್ಟೆ ಅಟ್ಯಾಚ್ಮೆಂಟು, ಏನೋ ಗೊತ್ತಿಲ್ಲ ನನಗೆ ತುಂಬ ನೆಚ್ಚಿನವಾದ ಪ್ಲೇಸ್ ಯಾವಾಗಲೂ ನನ್ನ ಊರೇ. ಅಲ್ಲಿ ನಮ್ಮ ತಾತನ ಸಮಾಧಿ ನೋಡಿದ್ರಿ ನೀವು, ರಂಗಜ್ಜ ಮತ್ತು ನಮ್ಮ ಸಣ್ಣಜ್ಜಿ ದೊಡ್ಡಜ್ಜಿ ಅಂದ್ಬಿಟ್ಟು ನಮ್ಮ. ಈಗ ಅದೇ ಸಮಾಧಿ ಮೇಲೆ ನಮ್ಮಪ್ಪ, ನಮ್ಮಮ್ಮ, ನಮ್ಮ ದೊಡ್ಡಪ್ಪ, ನಮ್ಮ ದೊಡ್ಡಮ್ಮ ಎಲ್ಲರೂ ಅಲ್ಲೇ ಇದ್ದಾರೆ. ಆ ಜಾಗಕ್ಕೆ ಒಂದ್ಸರಿ ಕೂತ್ರೆ ಒಂಥರ ರಿಲೀಫ್ ಆಗುತ್ತೆ, ಒಂಥರ ಏನೋ ಬ್ಲೆಸ್ಸಿಂಗ್ಸ್ ಅಂತ ಅನ್ಸುತ್ತೆ. ಆ ಡೇಸ್ ಅಲ್ಲಿ ನಿಮ್ಮ ಕ್ಲೋಸ್ ಫ್ರೆಂಡ್ ಅಂತ ಅಥವಾ ನಿಮ್ ಬಹಳ ಹತ್ರ ಇದ್ದಂತ ಕಸಿನ್ ಅಥವಾ ಫ್ರೆಂಡ್ ಯಾರು ಆ ಟೈಮಲ್ಲಿ? ಇದ್ರು ಸರ್, ತುಂಬಾ ಜನ ಇದ್ರು. ಒಬ್ರು ಪಟೇಲ್ ನಿಮ್ ಬಹಳ ಹತ್ರದವ್ರು ಸರ್. ನೀವೇ ನೋಡಿ ಸರ್, ಹಂಗೆ ನಮ್ಮ ಅಣ್ಣನ ದಿನೇಶ್ ಹೇಗಿದ್ರು ರಘು ಅವರು ಚೈಲ್ಡ್ಹುಡ್ ಡೇಸ್? ಸರ್ ಅದೇ ಜೊತೆಗೆ ಬೆಳೀತಾ ಇದ್ವಿ. ಅವ್ರದ್ದು ಸ್ವಲ್ಪ ಚಿಕ್ಕ ವಯಸ್ಸಿನಿಂದ ನಾಟಕದ ಇದು ಜಾಸ್ತಿ. ಸರಿ. ನಾನು ಲೇಟ್ ಆಗಿ ಏನಪ್ಪ ಬಂದ್ರೆ ನಮ್ಮ ಮನೆಗೆ ಲೇಟ್ ಆಗಿ ಬರ್ತಿದ್ದಿ. ಅದು ಕಾಲೇಜಲ್ಲಿ ಇದ್ದಾಗ ಲೇಟ್ ಆಗಿ ಬಂದು ಇವನೇ ಬಗಲ್ ತೆಗಿತಾ ಇದ್ದು. ಯಾಕ ಬೈ ಹೋಗ ನೋಡಿ ಬಾವು ಕಾಯ್ತಾ. ನಾವು ಅಪ್ಪಿ ಅಂತ ಇದ್ವಿ. ನಾವು ಎಲ್ಲರೂ ನಾವು ರಜಾ ಮುಗಿಸಿ ಬರ್ಬೇಕಾದ್ರೆ ಕಾಲೇಜಿಗೆ ಬರ್ಬೇಕಾದ್ರೆ ಹತ್ಕೊಂಡ್ ಬರ್ತಾ ಇದ್ವಿ ಬೆಂಗಳೂರಿಗೆ. ಅದೇನೋ ಗೊತ್ತಿಲ್ಲ ಅಂತ ಹತ್ಕೊಂಡು ಮನೆ ಬಿಟ್ಟು ರಜಾ ಊರ್ ಬಿಟ್ಟು ಬರ್ಬೇಕಂದ್ರೆ ಎಲ್ಲಾ ಹತ್ಕೊಂಡ್ ಬರೋದು ಬಸ್ಸಲ್ಲೆಲ್ಲ ಮಾಮ ಯಾಕೆ ಮಾಮ ಅಂತ ನಮ್ಮ ಅಪ್ಪನ್ ಕೇಳೋರು. ಎಲ್ಲ ಯಾಕೆ ಹೆಂಗ್ ಕಳ್ತೀರಾ ಅಂತ ಏನೋ ಹೊತ್ಕೊಂಡು ಹೋದಾಗ ನಮ್ದು ಅಯ್ಯೋ ಅಂತ ಹತ್ಕೊಂಡ್ ಬಂದಿದ್ವಿ. ಅವಾಗ ನಾಳೆ ಕರ್ಕೊಂಡು ಹೋಗ್ಬೇಕಪ್ಪ ಎಲ್ಲಾರು ಬೆಂಗಳೂರಿಗೆ ಅಂದ್ರೆ ಇವತ್ತು ಹೋಗ್ಬಿಟ್ಟು ತೋಟದೊಳಗೆ ಚೆನ್ನಾಗಿ ಮಾವಿನಕಾಯಿ ತಿಂದ್ಬಿಡೋದು ಬೇದಿ ಆಗ್ಲಿ ಅಂತ. ಬೆಳಿಗ್ಗೆ ಎದ್ದ ತಕ್ಷಣ ಯಾಕಲ್ಲ ಅಂದ್ರೆ ಬೇದಿ, ಆಮಶಂಕಿ ಬೇದಿ ಅಂತ ಹೇಳ್ಬಿಡೋದು. ಆಮಶಂಕಿ ಬೇದಿ ಅಂದ್ರೆ ನಮ್ ಕಡೆ ಸ್ವಲ್ಪ ಎದ್ರಕೋತಾರೆ. ಹಂಗೇನ್ ಮಾಡಿದ್ವಿ, ಹೋಗಿ ಚೆನ್ನಾಗಿ ತಿಂದ್ವಿ ಸರ್. ಏನ್ ಅದು ಸಿಕ್ಕಿದ್ದು ಅದು ಇದು ಹುಳಿ ಹಣ್ಣು ಪಳಿ ಹಣ್ಣು ಎಲ್ಲಾ ತಿಂದು ಕರೆಕ್ಟಾಗಿ ಬೆಳಗಿನ ಜಾವ 5:30 ಬೇದಿ ಆಗ್ತೈತೆ ಅಂದ್ರೆ ಬೇದಿನೇ ಆಗ್ಲಿಲ್ಲ. ಬಸ್ 6:15 ಒಂದು ಬಸ್ ಬರುತ್ತೆ ಎಮ್ ಅಂತ, 6 ಗಂಟೆಗೆ 6:15 ಬರುತ್ತೆ. ಆ ಬಸ್ಸಿಗೆ ನಾವು ಹತ್ಬೇಕು. ಬಸ್ಸು ಏನೆಲ್ಲ ಕಾಫಿ ಗಿಪಿ ಕುಡಿದ್ವಿ, ನಮ್ಮ ಮತ್ತಿಗೆ ಕಾಫಿ ಮಾಡಿದ್ರು ಕುಡ್ದೆಲ್ಲ ರೆಡಿ ಆಗಿ ನೋಡ್ತೀವಿ, ಬೇದಿ ಬರ್ತಾನೆ ಇಲ್ಲ. ಹತ್ತು ತಿರ್ಗಿ ಮಾಮೂಲು ಬಂದ್ರೆ ಬೆಂಗಳೂರಿಗೆ ಬಂದು 3 ದಿವಸಕ್ಕೆ ಆಯ್ತು ಬೇದಿ. ಓಕೆ, ಹಳ್ಳಿ ಬಿಸ್ನೆಸ್ ಎಲ್ಲ ಆಯ್ತು. ಆಮೇಲೆ ನಮ್ಮ ಏರಿಯಾಗೆ ಬರ್ತೀರಾ ನೀವು? ಹೌದು ಸರ್. ಬೆಂಗಳೂರು ಬರ್ತೀರಾ, ನ್ಯಾಷನಲ್ ಹೈಸ್ಕೂಲ್ಗೆ ಬರ್ತೀರಾ? ಹೌದು ಸರ್. ಹೌದು. ನಮ್ಮ ಸ್ಕೂಲ್ ಬಗ್ಗೆ ನಿಮ್ಗೆ ಏನ್ ನೆನಪಿದೆ ರಘು? ಸರ್ ನಾನು ಸ್ಕೂಲ್ಗೆ ನಾನು 8ನೇ ಕ್ಲಾಸಿಗೆ ಬಂದಿದ್ದು. ಕರೆಕ್ಟ್. ನಾವು ಊರಲ್ಲಿ ಓದಿದ್ದು ಕನ್ನಡ ಮೀಡಿಯಮ್ಮು. ಇಲ್ಲಿಗೆ ಬರ್ತೀವಿ, ಅದು ಇಂಗ್ಲೀಷ್ ಮೀಡಿಯಮ್ಮು ಕನ್ನಡ ಮೀಡಿಯಮ್, ಕನ್ಫ್ಯೂಸ್ ಆಗ್ಬಿಡ್ತು ನನಗೆ. ಹೌದು. ಬಟ್ ಏನ್ ಮಾಡ್ರು ನನಗೆ ಅದು ಇಂಗ್ಲೀಷ್ ಕೊನೆಗೂ ಇವತ್ತಿಗೂ ಬರಲಿಲ್ಲ. ನನ್ನ ಮಗಳು ಕಲ್ತ್ಕೊಂಡ್ಬಿಟ್ಲು, ನನಗೆ ಇಂಗ್ಲೀಷೇ ಬರಲಿಲ್ಲ. ಇಲ್ಲಿ ಬಂದ ತಕ್ಷಣ ಬಹಳ ದೊಡ್ಡ ಕಾಲದಲ್ಲಿ ನ್ಯಾಷನಲ್ ಹೈಸ್ಕೂಲ್ ಅಂದ್ರೆ ಏನು ರೆಪ್ಯುಟೇಷನ್. ಅದು ನಮ್ಮ ಬಾವ ಅವರು ಕಾಲೇಜ್ ಲೆಕ್ಚರರ್ ಆಗಿದ್ರು. ಹಂಗಾಗಿ ಹೆಂಗೋ ನಮ್ಗೆಲ್ಲ ಇನ್ಫ್ಲೂಯೆನ್ಸ್ ಮಾಡಿಸಿ ಕೊಡಿಸ್ಬಿಟ್ರು ಎಲ್ಲರಿಗೂ ಸೀಟು, ಪ್ರೇಯರ್ ಹಾಲು, ರೂಮ್ಸು ಅದೆಲ್ಲ ಬಹಳ ಚೆನ್ನಾಗಿತ್ತು. ನಮ್ಮ PT ಮೇಸ್ಟ್ರುಗಳು. ಹೌದು, ನೀವು ಬೇರೆ ಅಲ್ಲಿ ಬಗಲಲ್ಲಿ ನಿಂತ್ಕೊಂಡಿಲ್ಲ, ಸೆಕ್ರೆಟರಿ ಬೇರೆ ತಲೆ ಬಚ್ಕೊಂಡಿಲ್ಲ, ಗುಂಡಿ ಹಾಕೊಂಡಿಲ್ಲ, ಸ್ಲೇಸ್ ಹಾಕೊಂಡಿಲ್ಲ ಅಂದ್ಬಿಟ್ಟು ಬಹಳ ಒಂದ್ ರೀತಿ ಬೇರೆ ತರದ್ ಕಲಿಸಿದ್ದಲ್ಲಿ ಸರ್ ನ್ಯಾಷನಲ್ ಹೈಸ್ಕೂಲ್ ಅಲ್ಲಿ. KNN ಅಂತ ಕನ್ನಡ ಮೇಷ್ಟ್ರು. ಹೌದು, ತುಂಬಾ ಕ್ರಿಯೇಟಿವ್ ಆಗಿ ಬೈಯೋರು. ಧನ್ಗರ್ ಅಂತ ದ್ರಾಬೆ ಮಕಾಲ ಯಾಕೆ ದ್ರಾಬೆ ನೀನ್ ಇರೋದು ನೋಡು ಅಂತ ಹಿಂಗೆಲ್ಲ ಅನ್ಕೊಂಡು ಬೈಯೋರು.
ಅವ್ರ ಜೊತೆ ಒಂದು ಅಟ್ಯಾಚ್ಮೆಂಟ್ ಇದೆ. ಬಟ್ ಭಾಳ ಒಳ್ಳೆ ಫ್ರೆಂಡ್ ಸರ್ಕಲ್ ಸಿಕ್ತು ನನಗಲ್ಲಿ. ಮಂಜುನಾಥ್ ರೆಡ್ಡಿ ಅಂತ ಡಾಕ್ಟರ್ ಆಗಿದ್ದಾನೆ, ಇನ್ನು SV ಮಂಜುನಾಥ್ ಅಂತ, ಆಮೇಲೆ ಮಂಜು ಅಂತ, ವಾಸು, ಆಮೇಲೆ ಜಗ್ಗಿ ಅಂದ್ಬಿಟ್ಟು ಅವ್ನು ಅಮೆರಿಕದಲ್ಲಿದ್ದಾನೆ. ಅಲ್ಲಿ ಎಲ್ಲ ತರಲೆಗಳು ಸರ್. ಈಗ ಇವರೆಲ್ಲ ಸೇರಿ ಒಂದು ವಾಟ್ಸ್ಆಪ್ ಗ್ರೂಪ್ ಮಾಡ್ಕೊಂಡಿದಾರಂತಲ್ಲ, 8 ಪಂಟರ್ಸ್ ಅಂತ ಮಾಡ್ಕೊಂಡಿದ್ದಾರೆ. ರೈಟ್. ಈ 8 ಪಂಟರ್ಸ್ ನಿಮ್ ಬಗ್ಗೆ ಏನ್ ಹೇಳಿದ್ದಾರೆ ಕೇಳಿ ನಮ್ಮ ವೀಕೆಂಡ್ ಟೆಂಟ್ ಅಲ್ಲಿ. ಹಾಯ್ ಕೆಸಿ. ಹಾಯ್ ರಘು. ಶ್ರೀ ರಘುನಾಥ ರಂಗಾಯಣ ತನಯ ಶರಣು ಶರಣು ನಿನಗ. ಮೊದಲು ಹೇಗೆ ನೀ ಕೂಲಿ ಈಗ ಅನ್ಕೊಂತ ಇದೆ, ಇವಾಗೂ ಸೇಮ್ ಅದೇನೇ ಇದೆ ಇವಾಗ ನಿನ್ನ ಆ್ಯಕ್ಷನ್ಸು. ಸೊ ನೀನು ನೆನಪಿರ್ಬೇಕು, ನೀನು ಒಂದು ಬ್ಯಾಗ್ ಹಾಕೊಂಡು ಶೂ ಹಾಕೊಂಡು ಬರ್ತಾ ಇದೆ ಸ್ಕೂಲ್ಗೆ. ನಾನು ನೀನು ಕರಿಬೇಕು ಅಂದರೆ ಆ ಬ್ಯಾಗ್ ಹಿಡಿದು ಎಳಿತದೆ, ಈ ಕೇಸಿ ಬರೋ ಇಲ್ಲಿ ಅಂದ ತಕ್ಷಣ ನೀನು ಬ್ಯಾಗ್ ಜೊತೆ ನನ್ನ ಮುಂದೆ ಬಂದು ನಿಂತ್ಕೊಂತ ಇದ್ದೆ. ಈಗ ಚಾನ್ಸೇ ಇಲ್ಲ ಅದನ್ನ ನೆನೆಸ್ಕೊಂಡ್ರೆ. ಆ್ಯಕ್ಚುಲಿ ಅವಾಗ ಬಾಯ್ಸ್ ಹೈಸ್ಕೂಲ್ ಮಾತ್ರ, ಕೋ ಎಡ್ಯುಕೇಷನ್ ಇರಲಿಲ್ಲ. 10th ಬಂದಾಗ ಕೋ ಎಡ್ಯುಕೇಷನ್ ಶುರು ಆಯಿತು. ಆಗ ನೀನು 8ನೇ ಕ್ಲಾಸಿಗೆ ಬಂದಂಥ ಹುಡುಗಿರನ್ನ ಇಂಪ್ರೆಸ್ ಮಾಡಲಿಕ್ಕೆ ಟೇಬಲ್ ಮೇಲೆ ನಿಂತು ನಟನೆ ಮಾಡಿ ಅವ್ರನ್ನ ಅಟ್ರಾಕ್ಟ್ ಮಾಡಿ ನಿನ್ನ ಜೊತೆಗೆ ನಿನ್ನ ಹತ್ರ ಸೆಳೀಲಿಕ್ಕೆ ಏನೇನೋ ಒಂದು ಮಿಸ್ಚೀಫನ್ನು ಮಾಡ್ತಾ ಇದ್ದೆ. ರಘು, ನಿನಗೆ ಜ್ಞಾಪಕ ಇರ್ಬೋದು, ಈ ನಾಟಕದ ಖಯಾಲಿ ಶುರು ಆಗಿದ್ದೆ ನಿನಗೂ ನನಗೂ 8ನೇ ಕ್ಲಾಸ್ನಲ್ಲೇ. ಕ್ಲಾಸ್ ಮಧ್ಯದಲ್ಲಿ ಸಿಗ್ತಾ ಇದ್ದಂಥ ಟೈಮ್ನಲ್ಲಿ ರಣರಂಗದಲ್ಲಿ ಪ್ರೇಯಸಿ ಅನ್ನೋ ನಾಟಕನ ನಾವೇ ಸ್ಕ್ರಿಪ್ಟ್ ಇಲ್ದಿರಾನೇ ನಾಟಕ ಮಾಡಿದ್ವಿ. ನಾನು ಪ್ರಿಯಕರನಾಗಿದ್ದೆ, ನೀನು ಪ್ರೇಯಸಿ ಆಗಿದ್ದೆ. ಈ ನಾಟಕದ ಪ್ರಯಾಣ ನಿಂದು ಪ್ರಾರಂಭ ಆಗಿದ್ದು ಅಲ್ಲಿಂದಾನೇ ಬಹುಶಃ ಅಂತ ನನಗೆ ಅನಿಸುತ್ತೆ. ನಮ್ದು ಇಂಟರ್ ಕ್ಲಾಸ್ ಕಾಂಪಿಟೇಷನ್ ಸಿಕ್ಸ್ ಪಾಕೆಟ್ ಅನ್ನೋ ಡ್ರಾಮಾನ ಮಾಡ್ಕೊಂಡು ನಟನೆ ಮಾಡಿದ್ವಿ. ನೀನು ಅಲ್ಲಿ ಕೂಡ ಸ್ತ್ರೀ ಪಾತ್ರ ವಹಿಸಿದ್ದೆ. ಇನ್ನೊಂದು ತಮಾಷೆ ಅಂತ ಹೇಳಿದ್ರೆ, ಫಸ್ಟ್ ಪ್ರೈಸ್ ಬಂದಿದ್ರು, ನಮಗೆ ಒಂದು ಸರ್ಟಿಫಿಕೇಟ್ ಕೊಟ್ಟು ಪ್ರೈಸ್ ಅವಾರ್ಡ್ ಸೆರೆಮನಿ ಮುಗೀತು. ಆದರೆ ನಾವು ನಮ್ಮ ಸ್ಪೋರ್ಟ್ಸ್ ರೂಮ್ಗೆ ಹೋಗಿ ಅಲ್ಲಿ ಬೇರೆ ಸ್ಪೋರ್ಟ್ಸ್ನಲ್ಲಿ ಗೆದ್ದಂಥ ಒಂದು ಶೀಲ್ಡನ್ನು ಇಟ್ಕೊಂಡು ಒಂದು ಫೋಟೋನ ಇಡಿಸ್ಕೊಂಡ್ವಿ. ಆಸ್ ಇಫ್ ನಮಗೇನೆ ಅವಾರ್ಡ್ ಬಂದಿದ್ದೇನೋ ಆ ಶೀಲ್ಡ್. ದೊಡ್ಡ ಚಿಕ್ಕದು ಸಾಲಲ್ಲ ಅಂದ್ಬಿಟ್ಟು ಭಾಳ ಮಜವಾಗಿತ್ತು. ಇವಾಗಲೂ ನಮಗೆ ಈ ಸೆಕ್ಷನ್ ಪಂಟ್ರು ಅಂತ ಕರೀತಾರೆ, ಯಾಕೆಂದರೆ ಆಗಿನ ಕಾಲದಲ್ಲಿ ಮಾಡಿದ ನಾವು ತರಲೆಗಳು ಆ ಪಂಟ್ರು ಗ್ಯಾಂಗ್ ಇವಾಗಲೂ ಇದ್ದೀವಿ. ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಈ ಸೆಕ್ಷನ್ ಪಂಟ್ರು ಅಂತ ಕನ್ನಡದಲ್ಲಿ ಹೇಳ್ತೀವಿ, ಇಂಗ್ಲೀಷಲ್ಲಿ ಪನ್ ಟ್ರೂಪ್ ಆಗಿದ್ದೀವಿ. ಈ ಸೆಕ್ಷನ್ 20 kg ಕೇಸಿ ಇದ್ದೆ, ಇವಾಗ 100 kg ಕೇಸಿ ಆಗಿದೆ ಅಷ್ಟೇ ಹೊರತು. ನೀನು ಸ್ಕೂಲಲ್ಲಿ ಹೇಗಿದೆಯೋ, ಏನು ಮಾತಾಡ್ತೀಯೋ, ಏನು ಸ್ಟೈಲು, ಪ್ರತಿಯೊಂದು ಅದೇ ಇದೆ ಕಣೋ. ವೆರಿ ಹ್ಯಾಪಿ ಫಾರ್ ಯು. ನೀನು ಬೆಳೆದಿರೋದು ನೋಡಿದ್ರೆ ನನಗೆ ತುಂಬ ಸಂತೋಷ ಆಗ್ತದೆ. ನೀನು ಎಷ್ಟೇ ಬೆಳೆದ್ರೂ ಕೂಡ ನೀನು ನನ್ನ ಪ್ರಾಣ ಸ್ನೇಹಿತ. ಬಹಳ ಆತ್ಮೀಯವಾದ ಗ್ರೂಪ್ ಅಂತ ಗೊತ್ತಾಗುತ್ತೆ ನೋಡಿದ್ರೆ. ಲವ್ಲಿ. ನ್ಯಾಷನಲ್ ಹೈಸ್ಕೂಲ್ ಓಲ್ಡ್ ಸ್ಟೂಡೆಂಟ್ಸ್ ಎಲ್ಲ ಜೊತೆ ಸಿಕ್ಕಿದ್ರಿ. ರಮೇಶ್ ಅವರೇ, ಅವನು 1979 ಒಂದು ಕ್ಯಾಲೆಂಡರ್ ನನ್ನ ಹತ್ರ ಮಿಸ್ಪ್ಲೇಸ್ ಮಾಡಿ ಕೊಟ್ಬಿಟ್ಟಿದ್ದ. ಅವಾಗಿಂದ ಮೇಂಟೈನ್ ಮಾಡಿ ಇವಾಗ ಕೊಡ್ತಾ ಇದ್ದೆ. ಓಹೋ ಸರ್, ನಿಮ್ಮ ಕೈಯಲ್ಲಿ ಓಪನ್ ಮಾಡಿ ಸರ್, ಏನಿದೆಯೋ ಒಳಗಡೆ. ಇದೇನು ಸರ್, ಇದು ಹಿಂದೆ ಏನೋ ಕತೆ ಇರ್ಬೇಕು ಸರ್, ಇಷ್ಟೊಂದು ಜಯಪ್ರದಗಳು. ಕೇಳಿ ಏನಾಯ್ತು ಅಂತ. ಅಯ್ಯೋ, ನನಗೆ ಅವ್ರದ್ದು ಸಿರಿಸಿರಿ ಮೂವ್ ಅಂತ ಒಂದು ಸಿನಿಮಾ ನೋಡಿದೆ ಸರ್. ಏನಿದ್ರು ನಂಗೆ ಭಾಳ ಇಷ್ಟ. ಇನ್ನೊಂದು ಅಲ್ಲೆಲ್ಲ ತಂದು ಅಂಟಿಸ್ಕೊಂಡ್ಬಿಟ್ಟಿದ್ದೆ ನಾನು ಆವಾಗ. ಹಂಗಾಗಿ ಇವರು ನನ್ನ ಮಗನೇ ಅಂದ್ಬಿಟ್ಟು. ಸರ್, ನಮ್ಮ ರಿಸರ್ಚ್ ಟೀಮ್ ಅವರು ಎಷ್ಟು ಜಾಣರು ಅಂದ್ರೆ, ಸರ್, ಎಲ್ಲ ರಿಸರ್ಚ್ ಮಾಡ್ತಾರೆ. ಇನ್ಫ್ಯಾಕ್ಟ್ ನಿಮ್ಮ ಕನಸುಗಳು ಒಳಗೋಗಿ ನಿಮ್ಮ ಕನಸು ಹೇಗಿತ್ತು ಅಂತ ಕೂಡ ರಿಸರ್ಚ್ ಮಾಡ್ಕೊಂಡು ತೊಗೊಂಬಂದಿದ್ದಾರೆ ನೋಡಿ. ನಮ್ಮ ವೀಕೆಂಡ್ ಟೆಂಟ್ ಅಲ್ಲಿ ನಿಮ್ಮ ಕನಸುಗಳು ಒಳಗೆ ಯಾರಿದ್ರು, ನಮ್ಮ ವೀಕೆಂಡ್ ಟೆಂಟ್ ಅಲ್ಲಿ ನೀವೇ ನೋಡಿ. ಸರ್, ಏನೇನೆಲ್ಲ ಕನಸು ಕಾಣ್ತೀರಾ ಸರ್ ನೀವು? ನಾನು ಕಂಡಿದ್ದು ಸರ್, ನೀವು ಕಂಡಿದ್ದೆ ಸರ್. ಅಷ್ಟೇ ಸರ್ ಕನಸು. ಇನ್ನೂ ಇದೆ, ತೋರಿಸ್ಲಾ ಸರ್? ಸರ್, ಅದೇನು ಸರ್ ಜಯಪ್ರದ ಮೇಲೆ ಅಷ್ಟೊಂದು ಪ್ರೀತಿ ನಿಮಗೆ? ಗೊತ್ತಿಲ್ಲ ಸರ್. ಅವಾಗ ಸಿರಿಸಿ ನಾನು ತೆಲುಗು ಸಂಬಂಧ ನಂಗೆ ಅರ್ಥ ಆಗೋದಲ್ಲ. ಅದು ಫಸ್ಟ್ ಅದೆಲ್ಲ ನೋಡಿದೀನಿ. ಹಂಗಾಗಿ ಏನ್ರಿ ಏನ್ ಗುರು ಹಂಗ್ ಮಾಡ್ತಾಳೆ ಡ್ಯಾನ್ಸು ಅಂತ ಹೇಳಿದ್ದೆ ಹೇಳೋದು, ಪದೇ ಪದೇ ಹೇಳ್ತಿದ್ದೆ. ಸಿನಿಮಾ ನೋಡಕ್ ಅವಾಗ ಇಷ್ಟ ಆಯ್ತು. ರಘು, ಆ ಕಾಲದಲ್ಲಿ ಹೇಳಿದ್ರಿ ನೀವು ನಾಟಕದ ಬಗ್ಗೆ ಹೇಳ್ತಾ ಇದ್ರಿ. ಮೊದಲು ಚಪ್ಪಾಳೆ ತಟ್ಟಿದ್ ನಾವೇನೆ ಕೇಸಿ. ಹೌದೌದು. ನನಗೆ ಸ್ಟೇಜ್ ಕ್ಲಾಸ್ ರೂಮ್ ಸ್ಟೇಜ್ ಫಸ್ಟ್. ನೀನು ಹೌದು, ಫಸ್ಟ್ ಎನ್ಕರೇಜ್ ಮಾಡಿದ್ದು ಇವರೇ ಸರ್. ಈ ಗುಂಪು ಆಕ್ಟಿಂಗ್ ಮಾಡಬಲ್ಲೆ ಅಂತ ಗೊತ್ತಾಗಿತ್ತು. ಏನೋ ಮಾಡಿಸಿದ್ರು ಸರ್. ಏನೋ ಅದ್ ಮಾಡು, ಇದ್ ಮಾಡು, ಅವ್ರು ಇಮಿಟೇಟ್ ಮಾಡು, ಇವ್ರು ಇಮಿಟೇಟ್ ಮಾಡು ಅಂತೇಳಿ ಅದ್ರ ಜೊತೆ ಇವರು ಸೇರ್ಕೋತಿದ್ರು. ಅಲ್ಲಿನ ಸ್ಕೂಲ್ ಆಕ್ಟಿವಿಟೀಸ್ಗಿಂತ ಹೆಚ್ಚಾಗಿ ಈ ಥರದ ಆಕ್ಟಿವಿಟೀಸು. ಅದಕ್ಕೆ 10th ಫೇಲ್, ನಾನು ಪಾಸ್ ಆಗಲಿಲ್ಲ. ಥ್ಯಾಂಕ್ ಯು ವೆರಿ ಮಚ್. ಕೂತ್ಕೊಳ್ಳಿ.
ಫೇಲ್ ಆದ್ಮೇಲೆ ಏನ್ ಮಾಡಿ ಸ್ಟ್ರೀಟ್ ಊರು ಹೊಟ್ಟದ್ರ ಊರು ಹೋದೆ ಸರ್. ಊರಲ್ಲೆಲ್ಲ ಕುರಿಗಿರಿ ಮೇಯಿಸ್ಕೊಂಡು ಎತ್ತು ಓರಿಗಳೆಲ್ಲ ಮೇಯಿಸ್ಕೊಂಡು ನಮ್ಮ ಅಪ್ಪ ಎಲ್ಲ ಇಟ್ಟಿದ್ರು. ಮನೆಯವ್ರು ಏನ್ ಹೇಳಿದ್ರು ಈ ತರ ನೀವು SLC? ಅವಾಗ ನಮ್ದು ಜಮೀನು ಜಾಸ್ತಿ ಇತ್ತಲ್ಲ, ನಮ್ಗಂದು ರೈತರ ಮಕ್ಳಲ್ವೇ, ಬಿಡೋ ಏನೋ ಯಾವ್ದೊಂದು ಮೂಲೆ ಬೇಸಾಯ ಮಾಡ್ಕೊಂಡು ಇರ್ತಾನೆ ಅಂದ್ಕೊಂಡು ಸುಮ್ಮನಾದ್ರು. ಕುಂಟಾಜ ಅಂತ ಒಬ್ಬ ಅಜ್ಜ ಇದ್ದ. ಆ ಅಜ್ಜ ಒಂದು ಬೆಳ್ದುಂಡೆ ಒಂದು ಸೊಕ್ಕಿ ತಿನ್ಸು, ನೀನ್ ನೀರ್ ಕಡೆಗೆ ಹೋದ್ರೆ ನೀನ್ ಹಿಂದೆ ಬರ್ತದೆ ಅಂದ. ತಿನ್ಸಿದ್ರೆ ಸಿಕ್ಕಾಪಟ್ಟೆ ಅಟ್ಯಾಚ್ಮೆಂಟ್ ಬಂದ್ಬಿಡ್ತು ನನ್ಗೆ ಅದ್ರ ಜೊತೆಗೆ. ಎಲ್ಲರೂ ಸಾಕು ಸಾಕು ಓಡ್ಬಂದ್ಬಿಡೋದು. ಅದನ್ನ ಮಾಡ್ದೆ. ಆಮೇಲೆ ಒಳ್ಳೆ ರೇಟಿಗೆ ಮಾಡಿ ಒಂದು ವಾಚ್ ತಗೊಂಡೆ ನಾನು. ಅದನ್ನ ಎಲ್ಲ ಬಿಟ್ಟು ವಾಚ್ ಯಾಕೆ ತೊಗೊಂಡ್ರಿ ನೀವು? ಅದೇನೋ ಗೊತ್ತಿಲ್ಲ ಸರ್. ಅವಾಗ ನನ್ಗೆ ಆ ಟೈಮಲ್ಲಿ ನನಗೆ ತುಂಬ ವಾಚಿನ ಆಸೆ ಇತ್ತು. ವಾಚ್ ಕಟ್ಟಬೇಕು ಅಂತ. ರಂಗಾಯಣ ರಘು ಜೊತೆ ಮಾತಾಡ್ತಾ ಇದ್ದೀನಿ. ಓಕೆ ರಘು ಅವರೇ, ಸರಿ SLC ವಾಪಸ್ ನ್ಯಾಷನಲ್ ಸ್ಕೂಲ್ ಬಿಟ್ರಿ, ಹಳ್ಳಿಗೆ ಹೋದ್ರಿ, ಹ್ಯಾಪಿ ಆಗಿದ್ರಿ. ಬಟ್ ಮತ್ತೆ ನ್ಯಾಷನಲ್ ಕಾಲೇಜಲ್ಲಿ ನಿಮ್ಮನ್ನು ನೋಡೋದಲ್ಲ, ಮತ್ತೆ ಹೆಂಗ್ ಬಂದ್ರಿ? ಏನಾಯ್ತು? ಸಪ್ಲಿಮೆಂಟರಿ ಪಾಸ್ ಆದೆ. ಹಾ, ಮತ್ತೆ ನಮ್ಮ ಬಾವ ಅವರು ಹಂಗೆ ಪರಿಚಯ ಇತ್ತು. ನ್ಯಾಷನಲ್ ಕಾಲೇಜಲ್ಲಿ ನಾನು ಸೇರ್ಕೊಂಡೆ. ರೈಟ್. ನ್ಯಾಷನಲ್ ಕಾಲೇಜ್ ಬಂದ್ರೆ ಇದು ಇನ್ನು ಆಕ್ಟಿವಿಟೀಸ್ ಜಾಸ್ತಿ ಆಯ್ತು. ಯಾವ ಆಕ್ಟಿವಿಟಿ? ಇಂಟ್ರಾ ಕ್ಲಾಸ್ದು ಅಷ್ಟೇ. ಅದಲ್ಲ ಸರಿ, ಓಕೆ, ಅದಲ್ಲ ಪಕ್ಕದ ಕಾಲೇಜ್ ಸಂಬಂಧ ಇಲ್ಲ. ಹಾ ಸರಿ, ಓಕೆ. ಯಾಕಂದ್ರೆ ಅಲ್ಲೇ ಎಲ್ಲರೂ ಇದ್ರಲ್ಲ. ನನಗೆ ಕಾಲೇಜಲ್ಲಿ ಬಂದ ತಕ್ಷಣ ಎಜುಕೇಶನ್ ಇದ್ರದ್ ಬಗ್ಗೆ ಒಂಥರ ನನಗೆ ಇದು ಹೆಂಗ್ ಸಾಧ್ಯ ಇದು ಅಂತ. ವರ್ಷ ಎಲ್ಲ ಓದಿಸ್ಬಿಡೋದಂತೆ 2 ಅವರ್ಲೆಲ್ಲ ಬರ್ದ್ಬಿಡಿ ಅಂದ್ರೆ ಹೆಂಗ್ ಬೇಕಾಗ್ತದೆ? ನನ್ಗೆ ಅದ್ರ ಬಗ್ಗೆ ಒಂಥರ ಸಿಟ್ಟಿತ್ತು ನನಗೆ. ನೀನೇನು ಅವಾಗ ಹೇಳ್ಕೊಟ್ಬಿಟ್ಟು ಅವಾಗ ಕೇಳಿದ್ರೆ ಅವಲೇ ಪಟ್ ಅಂತ ಹೇಳ್ಬಿಡ್ಬೋದಪ್ಪ. ಈಗ 360 ದಿನ ನಮ್ಗೆ ಹೇಳ್ಕೊಟ್ಬಿಟ್ಟು 2 ಅವರ್ ಎಲ್ಲ ಬರೀ ಇದು ಸರಿ ಇಲ್ಲ, ವ್ಯವಸ್ಥೆನೇ ಸರಿ ಇಲ್ಲ. ನನ್ಗೇನೆ ಬೇಡ, ಹೋಗಿ ಒಳ್ಳೆ ರೈತನಾಗಬೇಕಪ್ಪ ನನ್ಗೆ ಅಂತ ಅದು ನನ್ಗೆ ಇತ್ತದ ಒಳಗೆ. ನಾನು ನಿಜವಾಗ್ಲೂ ನಾನು ರೈತನಾಗಬೇಕು. ನಿಮ್ಮ ಕನ್ನಡ ಕಲ್ಸಿದ್ದು, ನಿಮ್ಮ ಡೈಲಾಗ್ ನಾವೆಲ್ಲ ಇಷ್ಟಪಡ್ತೀವಿ. ಅಲ್ಲಿ ಕನ್ನಡ ಎಲ್ಲಿಂದ ಶುರು ಆಯ್ತು ನಿಮಗೆ? ಕನ್ನಡ ನನ್ಗೆ ಅವಾಗ KN ಸುಬ್ರಾವ್ ಅಂತ ಒಬ್ಬರಿದ್ರು, ಲೀಲಾವತಿ ಅಂತಿದ್ರು. ಲೀಲಾವತಿ ಈಗ ಪ್ರಿನ್ಸಿಪಲ್ ಆಗಿದ್ರು ಅವರು. ರೈಟ್ ಸರ್, ನಮ್ಮೆಲ್ಲರೂ ನಿಮ್ ಡೈಲಾಗ್ ಅಂದ್ರೆ ಬಹಳ ಇಷ್ಟ. ಒಂದು ಡೈಲಾಗ್ ಹೊಡಿರಿ ಸರ್. ನಿಮ್ ಕಾಲೇಜ್ ದಿನಗಳಿಂದ ಒಬ್ರು ಹೊರಗೆ ಬರ್ತಾರ ನೋಡೋಣ. ಹೌದಾ? ಯಾರೋ ಒಬ್ರು ಒಂದ್ ಡೈಲಾಗ್ ಹೊಡೆದ್ರೆ ಬರ್ತಾರಂತೆ. ಅದು ಕನ್ನಡದ ಡೈಲಾಗು. ಕನ್ನಡ ಡೈಲಾಗ್ ಹೊಡೆದ್ ನೋಡಿ ಸರ್. ಯಾರು ಗೊತ್ತು ಸರ್? ಏನೋ ಒಂದು ಹೇಳಿ ಸರ್. ಕೆಡೆ ಜಿಂದಾಬಾದ್ ನೋಡಿ, ನಿಮ್ಮ ಸ್ಟೂಡೆಂಟ್ ಇವತ್ತು ನಮ್ಮ ಸಾಧಕರ ಸೀಟಲ್ಲಿ ಕೂತಿದ್ದಾರೆ. ಬಹಳ ಸಂತೋಷ ಆಗ್ತಾ ಇದೆ ನನಗೆ. ಎಂತ ಒಳ್ಳೆ ಸಾಧನೆ ಮಾಡ್ತಿದ್ದಾರೆ. ನೀವು ಅಷ್ಟೇ, ಇಬ್ರು ಅಷ್ಟೇ. ನಿಮ್ಮ ರಾಷ್ಟ್ರವ್ಯಾಪ್ತಿ, ನಾನು ರಾಜ್ಯವ್ಯಾಪ್ತಿ. ಅಯ್ಯೋ, ವಿಶ್ವವ್ಯಾಪಿಯಾಗಿ ಥ್ಯಾಂಕ್ ಯು ಮ್ಯಾಮ್. ನೋಡಿ, ಅವ್ರು ಕೂತ್ಕೊಳ್ಳೋಕೆ ಮುಜುಗರ ಪಡ್ತಾರೆ. ಅವ್ರು ಸಾಧಕರ ಸೀಟ್ ಕೂತ್ಕೊಳ್ಳಿ. ನಿಮ್ಮ ಸಾಧನೆ ಬಹಳ ದೊಡ್ಡದು. ನಮ್ಗೆ ನಮ್ಮ ವಿದ್ಯಾರ್ಥಿಗಳು ಯಾವಾಗ್ಲೂ ನಮಗಿಂತ ಎತ್ತರಕ್ಕೆ ಬೆಳೆದಾಗ ಅಧ್ಯಾಪಕರಿಗೆ ಬಹಳ ಖುಷಿ ಆಗುತ್ತೆ. ಹಾಗಾಗಿ ನಿಮ್ಮನ್ನು ನೋಡ್ತಾರೆ ನಂಗೆ ಬಹಳ ಸಂತೋಷ ಆಗ್ತದೆ. ಕ್ಲಾಸ್ ಅಲ್ಲಿ ರಘು ಹೇಗಿದ್ರು ಏನೋ ನೆನಪಿದೆಯಮ್ಮ ನಿಮ್ಗೆ? ಅಂದ್ರೆ ನಾನು ಯಾವಾಗ್ಲೂ ಹೇಳ್ತಿದ್ದೆ, ಏನಾದ್ರು ತರಲೆ ಮಾಡ್ಬಿಟ್ಟು ಸಿಕ್ಕಾಕೊಂಡ ತಕ್ಷಣ ಪ್ರಶ್ನೆ ಯಾಕೆ ತರಲೆ ಮಾಡ್ತಿದ್ಯಾ ಏನು ಅಂತ ಕೇಳಿದ್ರೆ ಆ ತಕ್ಷಣಕ್ಕೆ ಒಂದು ಉತ್ತರ ಹೇಳ್ಬಿಡೋರು. ಆ ಉತ್ತರಕ್ಕೆ ನಾವು ಮತ್ತೆ ಅವ್ರನ್ನ ಬೈಯಕ್ ಸಾಧ್ಯ ಆಗ್ತಾರೆ. ಆ ತರದ ಉತ್ತರ ಹೇಳ್ತಾ ಇದ್ರು. ಹಾಗಾಗಿ ತುಂಬಾ ಚೆನ್ನಾಗಿ ನಾಟಕ ಆಡ್ತೀಯ ನೀನು ಅಂತ. ಹಾಗಾಗಿ ಬಹುಶಃ ಅಲ್ಲಿಂದಲೇ ಅವ್ರ ಒಳಗೆ ಒಬ್ಬ ಅದ್ಭುತ ನಟ ಇದ್ದ, ಕಲಾವಿದ ಇದ್ದ ಅಂತ ಅನ್ಸತ್ತೆ ನನಗೆ. ಸಾಧನೆ ಹೀಗೆ ಮುಂದುವರಿಲಿ, ಮತ್ತೆ ಏನೇನು ಪ್ರಶಸ್ತಿಗಳಿದೆಯೋ ಅವೆಲ್ಲವೂ ನಿಮ್ಮ ಪಾಲಿಗೆ ದಕ್ಕಲಿ ಅಂತ ಹೇಳಿ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಮಾ. ಬನ್ನಿ. ರೈಟ್. ಆ ಟೈಮ್ ನಿಮ್ಮ ಕಾಲೇಜಿನ ಕೋರ್ ಗ್ರೂಪ್, ನಿಮ್ಮ ಫ್ರೆಂಡ್ಸ್ ಗ್ಯಾಂಗ್ ಯಾರು? KD ವೆಂಕಟೇಶ್ ಅಂತ ಇದ್ದ, ಪ್ರಮೋದ್ ಅಂತಿದ್ದ, ರವಿ, ಚಂದ್ರಶೇಖರ್, ಮಿಯಾ ಅಂತಿದ್ದೆ, ಚಂದ್ರಶೇಖರ್. ಮಿಯಾ ಅಂತ ಹೇಳ್ತಾರೆ. ಅಯ್ಯೋ, ಅದೊಂದು ಬಹಳ ಮಜಾ ಆಗ್ಬಿಡ್ತು ಸರ್. ಸೆಕೆಂಡ್ PUC ನಲ್ಲಿ ಒಂದ್ಸರಿ ಕ್ವಾರ್ಟರ್ ರ್ಯಾಂಕ್ ಕ್ಲೋಸ್ ಆಡಿಟೋರಿಯಂ ಇತ್ತಲ್ಲ, ಅಲ್ಲಿ ರಿಹರ್ಸಲ್ ಮಾಡ್ತಾ ಇದ್ವಿ, ನಾಟಕ ರಿಹರ್ಸಲ್ ಮಾಡ್ತಿದ್ವಿ. ಅವನು ಚಂದ್ರ ಅಂದ್ಬಿಟ್ಟು ತಿಕ್ಕಲ್ಮಿ ಅಂತ ಹನುಮಂತನಗರದನು ಜಿಮ್ ಮಾಡ್ಕೊಂಡು ತುಂಬಾ ಚೆನ್ನಾಗಿದ್ದ. ಒಂದ್ ಕಾಫಿ ಕೊಡಿಸ್ತೀಯಾ? ಹಂಗ್ ಬಂದ್ಬಿಡ್ತೀನಿ ಅಂದ. ಒಂದ್ ಕಾಫಿ 2 ಕಾಫಿ ಕೊಡಿಸ್ತೀನಿ ಹೋಗೋ ಅಂತ ಅಂದ. ಸರ್, ಅದು ಆ ಕಬ್ಬಣ ಇದೀವ ಸರ್, ಸೀದಾ ಹತ್ಕೊಂಡು ಹೋಗ್ಬಿಟ್ಟ ಸರ್ ಮೇಲಕ್ಕೆ. ಹತ್ಕೊಂಡು ಹಿಂಗೆ ಟಾರ್ಚ್ ಅಂತ ಕ್ಲೈಮ್ ಮಾಡ್ಕೊಂಡ್ ಬಂದ, ಹಿಂಗೆ ಟಿಯೋ ಅಂತ ಸೆಂಟ್ರಿಗೆ ಬಂದ. ಇಲ್ಲಿಗೆ ಅದು ಹೈಟ್ ಆಗುತ್ತಲ್ಲ, ಸೆಂಟ್ರಿಗೆ ಬಂದ. ಕೈ ಸ್ಟ್ರೈನ್ ಆಯ್ತು ಅವನಿಗೆ. ಅಲ್ಲಿಂದ ಈ ಕಡೆ ಜಂಪ್ ಮಾಡ್ದ ಸರ್. ಈ ಕಡೆಗೆ ಜಂಪ್ ಮಾಡಿ ಈ ಕಡೆ ಡೌನ್ ಬರುತ್ತಲ್ಲ, ಹಿಂಗೆ ಡೌನ್ ಹಿಂಗ್ ಹೋಗಕ್ ಶುರು ಮಾಡ್ದ. ಸುಯ್ಯ ನೋಡ್ತಾ ಎಲ್ಲ ಹಿಂಗ್ ನೋಡ್ತಾ ಇದೀವಿ. ಏ ತಿಕ್ಲಾ ಅಂತಿದೀವಿ. ಅಲ್ಲಿ ಬಂದ, ಇಲ್ಲೊಂದು ನಮ್ ಶಟ್ಲಕ್ ಹಾಕಿ ಒಂದು ಪೋಲ್ ಇತ್ತು. ಇನ್ನೊಂದು 2 ಹೆಜ್ಜೆ ಬಂದ್ಬಿಟ್ರೇನು ಆ ಪೋಲ್ ಹತ್ರ ಬಂದ ತಕ್ಷಣ ಕೈ ಬಿಟ್ಬಿಟ್ಟ ಸರ್. ಅಲ್ಲಿಂದ ಸುಮಾರು ಒಂದು 70-80 ಅಡಿ ಇದೆ. ಅಲ್ಲಿಂದ ಸುಯ್ ಅಂತ ಹಿಂಗ್ ನೋಡಿ ಎಲ್ಲರಿಗೂ ಬಂದ, ಬಮ್ ಅಂತ ಬಿದ್ದ, ಹಂಗ ಕಚ್ಕೊಂಡ. ಎಲ್ಲರೂ ಓಡೋಗ್ಬಿಟ್ರು. ಚಂದ್ರ ಅಂತ ಹಿಂಗೆ ಎತ್ತಿದ್ವಿ. ಹಿಂಗೆ ಈ ಕೊಳತ ಟೊಮಟೊನೆಲ್ಲ ಬಿದ್ದರೆ ಅಲ್ಲೆಲ್ಲ ಉದ್ರಲ್ವಾ, ಹಂಗೆಲ್ಲ ಉದ್ರೋಯ್ತು. ಎಲ್ಲ ಕಡೆ ಬ್ಲೀಡಿಂಗು.
ಏನು ಮಾಡೋದು ಏನು ಮಾಡಿ ಕುಣಿಸ್ಕೊತಾ ಇದ್ವಿ. ಎಚ್ ಎನ್ ಬಂದರು, ಏನು ಏನಾಗಿದೆ ಬಂತಂದ್ರು. ಸರ್ ಎಡುಕೊಂಡ್ ಬಿದ್ಬಿಟ್ಟೆ ಸರ್, ಎಡುಕೊಂಡ್ ಬಿದ್ಬಿಡು, ಎಡುಕೊಂಡ್ ಮಗಲ್ ಹೋಗ್ಬಿಡ್ತೀನಿ ಹಾಸ್ಪಿಟಲ್ ಕರ್ಕೊಂಡು ಅಂತಂದು ಒಟ್ಟು ಏನೇ ಮಾಡೋದು ಅಂತೇಳಿ ಸೀದಾ ತಗೊಂಡೋದ್ವಿ ಸರ್. ಸಂಜಯ್ ಗಾಂಧಿ ಹತ್ರ ಹೋದ್ವಿ, ಅಲ್ಲ ಇದಕ್ಕೆ ಅಲ್ಲಾಗಲ್ಲ ಅಂತಂದ್ರು. ನಿಮಾನ್ಸ್ಗೆ ಹೋದ್ವಿ, ಬಿದ್ದಿದ್ದು 11:30ಗೇನೋ, 2:30-3 ಗಂಟೆಗೆ ಎಲ್ಲ ಅವ್ರು ಏನೋ ಹುಡುಗರು ತರಲೆ ಮಾಡ್ಕೊಂಡು ಒಡೆದು ಗಿಡ ಕರ್ಕೊಂಬಂದಿದ್ದಾರೆ ಅಂತ ಪೊಲೀಸ್ ಕಂಪ್ಲೇಂಟ್ ಆಗಿದೆ ಅಂತ. ನಾವಿಲ್ಲ ಸರ್, ಬಿದ್ದುಬಿಟ್ಟ. ಹೆಂಗೆ ಬಿದ್ದ? ನಾನೊಂದು ಹೇಳ್ತೀನಿ, ಮೋದಿ ಒಂದು ಹೇಳ್ತಾನೆ. ಹೆಂಗೆ ಬಿದ್ದ? ನಾಟಕ ರೇಸಲ್ ಮಾಡ್ತೀವಿ ಸರ್, ಮೆಟ್ಲೆ ಹಿಡ್ಕೊಂಡು ಹಿಂಗೆ ಬದ್ಬಿಟ್ಟ ಸರ್. ಅದಕ್ಕೆ ಹಿಂಗೆ ಬಿದ್ದುಬಿಟ್ರೆ ಮಕ್ಕ ಎಲ್ಲ ಹೆಂಗೆ ಹೋಗ್ಬಿಡ್ತೀರಿ, ಹಿಂಗೆ ಬಿದ್ಬಿಡ್ತಾರ ಅಂತ. ಇಲ್ಲೇನಿಲ್ಲ, ಸ್ಲಿಪ್ಪರ್ಸ್ ಏನಿಲ್ಲ, ಗೊತ್ತು ಕೇಳಿದೆ, ನೋಡಿದ್ರೆ ಎಲ್ಲ ಏನೋ ಮಾಡ್ತಿದ್ರು ಎಲ್ಲನೂ. ಆಮೇಲೆ ಅಡ್ರೆಸ್ ಹೇಳಿ ಅಂತಂದ್ರು. ಯಾರಿಗೆ ಬರುತ್ತೆ ಅಡ್ರೆಸ್ಸು? ಮನೆ ಅಡ್ರೆಸ್ ಗೊತ್ತಿಲ್ಲ. ಅಡ್ರೆ ಹಿಂಗೆ ಮಲಗಿದ್ದವನ ಬೆಂಗಳೂರು ಸ್ವಾತಂತ್ರ್ಯ ಅಂದ. ನಮಗೆ ಹಬ್ಬ ಬ್ರೈನ್ಗೆ ಏನಾಗಿಲ್ಲಪ್ಪ ಅಂತ ನಾವು ಸರಿಗಳು ಈಚೆ ಬಂದ್ವಿ. ಅವ್ನಿಗೆ ಬ್ರೈನ್ಗೆ ಏನಾಗಿಲ್ಲ ಸರ್. ಅವ್ನಿಗೆ ಎಂಥ ಗಟ್ಟಿ ಇದೆ ಅಂತಂದ್ರೆ, ಬಿದ್ದ ಫೋರ್ಸ್ಗೆ ಕಾಲುಗಳೆಲ್ಲ ಮುರಿದಿರಲಿಲ್ಲ, ಬೆಂಡಾಗಿದ್ವು. ಬೆಂಡಾಗಿದೆ ಸರ್, ನಿಜವಲ್ಲೂ ಇವೆಲ್ಲ ಬೆಂಡಾಗ್ಬಿಟ್ಟಿದ್ದು. ಈ ಬೋನ್ ಮಾತ್ರ ಹೊಡೆದೋಗಿತ್ತು. ಆಮೇಲೆ ಯಪ್ಪ ಇದೇನೇ ಅಂತಂದ್ರೆ 1-2 ದಿವಸ ಆಯ್ತು. ಎಲ್ಲರನ್ನು ಮತ್ತೆ ಕರ್ಸ್ಕೊಂಡು ಬರೋ, ನಾಳೆ ಸತ್ತೋಗ್ತೀನಿ ಅಂತ ಡಾಕ್ಟರ್ ಮಲಗಿದ. ನಿಂಗೆ ಡಾಕ್ಟರ್ ಬಂದೆ ರೀ, ಕಣ್ಣು ಕಿವಿಲೆಲ್ಲ ಬ್ಲೀಡಿಂಗ್ ಕಣ್ರಿ, ಬದುಕಲ್ಲ, ನಾಳೆ ಹೋಗ್ಬಿಡ್ತಾರೆ ಅಂತಂದವ್ರೆ. ಅವ್ನು ತಿರ್ಗಾ ಎಲ್ಲರನ್ನು ಕರ್ಸ್ಕೊಂಡ ಬರ್ರೋ ಅಂತ. ನಾವು ಎಲ್ಲ ಹೋದ್ವಿ. ಏನು ಅಂತಂದ್ರೆ, ನಾಳೆ ನಾನು ಪೇಪರ್ ಕೊಡು ಅಂದ. ಯಾಕೆ ಒಂದು ಸೈನ್ ಹಾಕ್ಬಿಡ್ತೀನಿ ಅಂದ್ರೆ ನಮ್ಮ ಚಿಕ್ಕಪ್ಪ ಇನ್ಸ್ಪೆಕ್ಟರ್ ನಿಮ್ಮನ್ನು ಅರೆಸ್ಟ್ ಮಾಡ್ಬಿಡ್ತಾನೆ ಅಂತ ಒಂದು ಪೇಪರ್ ಕೊಡು, ನೀವು ಜವಾಬ್ದಾರರಲ್ಲ ಅಂತ. ನಮಗೆ ಭಯ ಸರ್, ಏನೇ ಮಾಡೋದು ಅಂತ. 3 ದಿವಸ ನೀ ಸುಮ್ಮನೆ ಅಂತ ಹೇಳ್ತಾ ಇದೀವಿ. ಅಂತವನೆ ಅಂತೂ ಏನೋ ಮಾಡಿ ಕೊನೆಗೆ ಸಾಯಲಿಲ್ಲ ಸರ್, ಬದುಕ್ದ ಅವನು. 4 ದಿನ ಆದ್ಮೇಲೆ ಬದುಕ್ದ, ಚೆನ್ನಾಗೂ ಅದ. ಒಂಥರ ಹೆಂಗಂತಂದ್ರೆ ಈಗ CG ಮ್ಯಾನ್ ಥರ ಆಗ್ಬಿಟ್ಟಿದ್ದ ಅವಾಗಲೇ ಹಿಂಗೆಲ್ಲನು ಪೂರ್ತಿ. ಈಗ ಹೇಗಿದ್ದಾರೆ ಅವರು? ಚೆನ್ನಾಗಿ ಓಡಾಡ್ಕೊಂಡು ಚೆನ್ನಾಗಿದ್ದಾನೆ ಸರ್, ಚೆನ್ನಾಗಿದೆ. ಇವ್ರಲ್ಲಿದ್ದಾರೆ ಅವರು? ಬೋಂಡಾ ಶ್ರೀನಿವಾಸ್ ಅಂದ್ಬಿಟ್ಟು ನನಗೆ ಫಸ್ಟ್ ಇಯರ್ PUC ಟ್ಯಾಲೆಂಟ್, ನನಗೆ ಮಿಮಿಕ್ರಿ ಮಾಡಕ್ಕೆ ಹೋಗಿ ಎದ್ಕೊಂಡ್ಬಿಟ್ಟಿದ್ದೆ. ತಳ್ಳಿ ಹೋಗಂತ ತಳ್ಳಿಬಿಟ್ಟು ಬೈಕ್ ಬಿಟ್ಟು ಮಾಡೋ ಅಂತೇಳಿ ಮಾಡಿದ್ದು ಬೋಂಡಾ ಶ್ರೀನಿವಾಸ್. ಮಹೇಶ್ ಗೌಡ ಅಂದ್ಬಿಟ್ಟು ನನ್ನ 8ನೇ ಕ್ಲಾಸಿಂದ ಫ್ರೆಂಡು. ಪ್ರಮೋದ್ BV ಅಂದ್ಬಿಟ್ಟು ಮೋದಿ ಅಂತೀವಿ. ಚಂದ್ರಶೇಖರ್ ಅಲಿಯಾಸ್ ತಿಕ್ಕಲ್ ಮಿಯಾ ಸರ್, ಇವರೇ ಬಿದ್ದಿದ್ದು ಬೌನ್ಸ್ ಆಗಿರೋದು. ಅದೇ ನೀವಾ ಸರ್ ಬಿದ್ದಿದ್ದ ಮೇಲಿಂದ? ಏನ್ ಬಾಸ್ ಅಯನ್ ಮ್ಯಾನ್ ಸರ್ ನೀವು, ಏನ್ ಸರ್? ಚಂದ್ರಶೇಖರ್, KC ವೆಂಕಟೇಶ್, ರೂಫ್ KD. ಗೊತ್ತು KD ವಾಯ್ಸ್ ಆಗ್ಲೇ ನ್ಯಾಷನಲ್ ಕಾಲೇಜಲ್ಲಿ. ಅಯ್ಯೋ, ಮತ್ತೆ ಶ್ಯಾಮ್ಲಾ ಸರ್. ಶ್ಯಾಮ್ಲಾಜಿ ನಮಸ್ಕಾರ. ನಂತರ ನೀವು ಕಲ್ಚರಲ್ ಸೆಕ್ರೆಟರಿ ಆಗ್ತೀರಿ ಕಾಲೇಜ್ಗೆ? ಅಲ್ಲ, ಕಲ್ಚರಲ್ ನಾನು ಸೆಕ್ರೆಟರಿ ಆಗಕ್ಕೆ ಇವರೇ ಕಾರಣ. ನನಗೆ ಅದು ಧೈರ್ಯ ಇರ್ತಿರ್ಲಿಲ್ಲ. ನನಗೆ ಇವರು ಎಲೆಕ್ಷನ್ ನಿಲ್ಸಿದ್ರು, ಕಲ್ಚರಲ್ ಸೆಕ್ರೆಟರಿ ಆದೆ. ಥ್ಯಾಂಕ್ ಯು ಸೋ ಮಚ್. ಮೇ ದಿಸ್ ಫ್ರೆಂಡ್ಶಿಪ್ ಲಾಸ್ಟ್ ಫಾರ್ ಎವರ್. ಬನ್ನಿ ಪ್ಲೀಸ್. ಈ ಥರ ತುಂಟಾಟಗಳು, ಫ್ರೆಂಡ್ಸ್ ಜೊತೆ ಗಲಾಟೆಗಳು, ರಗಳೆಗಳು, ಡ್ರಾಮಾಗಳು ನಿಮ್ಮ ಮನೇಲಿರುವಂಥ ಕಾಲೇಜ್ ಹುಡುಗರು, ಸ್ಕೂಲ್ ಹುಡುಗರ ಹತ್ರ ಇದ್ದಂಥ ರಘುರಾಮ್ ಅವರು ಹೇಗೆ ರಂಗಾಯಣ ರಘು ಆದರು ಅದನ್ನ ಹೇಳ್ತಾರೆ. ರಘುನಾಥ್ ಆಗಿದ್ದವರು ದಿಢೀರಂತ ರಂಗಾಯಣ ರಘು ಆಗ್ತೀರಾ. ಈ ರಂಗಾಯಣ ಎಂಟ್ರಿ ಹೇಗಾಯಿತು? ರಂಗಾಯಣಕ್ಕೆ ನಾನು 88 ಅಂತ ಹೇಳಿದ್ನಲ್ಲ ಸರ್. ಆ ಟೈಮಲ್ಲೇನೋ ಲಾಸ್ಟ್ ಎಕ್ಸಾಮ್ ಟೈಮಲ್ಲಿ ಇಂಟರ್ವ್ಯೂ ಆಯಿತು. ಮೈಸೂರು ಫಸ್ಟ್ ಇಂಟರ್ವ್ಯೂ ಆಯಿತು. ನಾಟಕ ಮಾಡಿದೆ. ಬಟ್ ಅದು ನಿಮ್ಗೆ ಆ ಪ್ರೋಸೆಸ್ಸೇ ಭಾಳ ಒಂದು ವರ್ಕ್ಶಾಪ್ ಥರ ಇತ್ತು. ಅದು ಫಸ್ಟ್ ಇಂಟರ್ವ್ಯೂ ಆಗೋದು, ಅಲ್ಲಿ ನಾನು ಪಾಸ್ ಆದೆ. ಅಲ್ಲಿ ಬಟ್ ನಿಮ್ಮಲ್ಲಿ ಕಲ್ಸಕ್ಕೆ ಮುಖ್ಯವಾದ ಕಾರಣ ಕಂಬಾರ್ ಅವರು. ಕಂಬಾರ್ ಸರ್, ರಾಜು ಕಂಬಾರ್. ಹೌದು, ಅಫ್ಕೋರ್ಸ್ ರಾಜು ಕಂಬಾರ್ ಅವರು ಆ ರಂಗಾಯಣ ರಘು ಬಗ್ಗೆ ಏನು ಹೇಳಿದ್ದಾರೆ ನಮ್ಮ ವೀಕೆಂಡ್ ಟೆಂಟಲ್ಲಿ ನೋಡಿ. ರಘು ನಮಸ್ಕಾರ. ನ್ಯಾಷನಲ್ ಕಾಲೇಜ್ನಲ್ಲಿ ನನಗೂ ಮತ್ತು ರಘುಗೂ ಭೇಟಿ ಆಯ್ತು. ಅವ್ರು ನನ್ನ ಸೀನಿಯರ್. ಯಾವಾಗ್ಲೂ ನಮ್ಮ ತಂಡಕ್ಕೂ ಮತ್ತು ರಘು ತಂಡಕ್ಕೂ ಪೈಪೋಟಿ ಇರೋದು ನಾಟಕಗಳಲ್ಲಿ. ನನಗೆ ಅವರಲ್ಲಿ ಒಬ್ಬ ಅದ್ಭುತ ನಟ ಕಂಡಿದ್ದ. ಅವ್ರದ್ದು ಡಿಗ್ರಿ ಮುಗೀತು. ಅಷ್ಟೊತ್ತಿಗೆ ಸರ್ಕಾರನು ಮತ್ತು ನಮ್ಮ ತಂದೆಯವರು ಇತರರು ಸೇರಿ ರಂಗಾಯಣ ಅನ್ನೋದನ್ನ ಶುರು ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ರು. BV ಕಾರಂತರು ಬರ್ತಿದ್ರು ಮನೆಗೆ. ಅವಾಗ ನಾನು ಅನ್ಕೊಂಡೆ, ರಘು ಇಲ್ಲಿ ಹೋದ್ರೆ ಒಬ್ಬ ಅದ್ಭುತ ಕಲಾವಿದನ ಆಗ್ತಾನೆ ಅಂತ. ಆ ಸಂದರ್ಭದಲ್ಲಿ ರಘು ಅವರ ಡಿಗ್ರಿ ಮುಗ್ದಿತ್ತು. ಹುಡುಕ್ತೀನಿ, ಎಲ್ಲೂ ಸಿಗ್ತಾ ಇಲ್ಲ ಅವರು. ನನಗೊಂದು ಉತ್ಸುಕತೆ ಇತ್ತು. ಅವ್ರನ್ನ ಭೇಟಿ ಆದೆ. ಎಲ್ಲಿದ್ದೀವರಯ್ಯ ಅಂತ ನಾನು ಕೇಳಿದೆ. ಇಲ್ಲ ರಾಜು, ನಾನು ಊರಿಗೆ ಹೋಗ್ಬಿಟ್ಟು ಏನು ಮಾಡೋಕ್ಕಾಗುತ್ತೆ, ಕೆಲಸ ಇಲ್ಲ, ಏನಿಲ್ಲ, ಮುಂದೆ ಎಲ್ಲ ಓದೋಣ ಅಂತಿದ್ದೀನಿ ಅಂತ ಏನೇನೋ ಅಂದರು. ಇಲ್ಲ ಬರ್ರಿ ಅಂತ ಹೇಳಿ ಅವತ್ತು ಮಧ್ಯಾಹ್ನನೇ ಹೆಂಗೋ ಮಾಡಿ ಅವ್ರನ್ನ ಬಸ್ಸಲ್ಲಿ ಕರ್ಕೊಂಡು ಹೋಗಿ ನಮ್ಮ ತಂದೆ ಪರಿಚಯ ಮಾಡಿಸಿದೆ. ಏನೋ ಮಾಡ್ತೀವಿ ಅಂದ್ರು ನಮ್ಮ ತಂದೆಯವರು ರಘು ಅವ್ರಿಗೆ. ಸರ್, ನಾನು ಲಾಯರ್ ಆಗ್ಬೇಕಂತಿದ್ದೀನಿ ಸರ್ ಅಂದ್ರು. ನಮ್ಮ ತಂದೆ ಬಹಳ ಮಾರ್ಮಿಕವಾಗಿ ಒಂದು ಮಾತು ಹೇಳಿದ್ರು. ನೋಡಯ್ಯ, ಲಾಯರ್ ಆದ್ರೆ ಬರೀ ನಿನ್ನ ಜೀವಮಾನವಿಡೀ ಕಪ್ಪು ಕೋಟ್ ಹಾಕೋಬೇಕಾಗ್ತದೆ. ಈ ರಂಗಾಯಣಕ್ಕೆ ಹೋಗೋ ತರಹೇವಾರಿ ಕೋಟ್ಗಳು ಹಾಕೊಳ್ತೀಯ, ತರಹೇವಾರಿ
ಬಾರಿ ಕಿರೀಟ ಹಾಕೋತೀಯ, ನಿನ್ನ ಜೀವನದಲ್ಲಿ ಎಂದಾರು ರಾಜ ಆಗಿದೀನಯ್ಯ ಅಂದ್ರು. ಅಯ್ಯೋ ಗೊತ್ತಿಲ್ಲ ಸರ್, ಹಂಗಾಗ್ತೀನೋ ಇಲ್ಲ ಗೊತ್ತಿಲ್ಲ ಅಂದ್ರು. ಇಲ್ಲಿ ತರಹೇವಾರಿ ನಾನಾ ಊರಿನ ರಾಜನಾಗಿ ಹೋಗುವಂದ್ರು. ಆ ದಿನದಿಂದ ರಘು ಅವರ ಕಲಾ ಜಾತ್ರೆ ಪ್ರಾರಂಭ ಆಯ್ತು. ವಾವ್. ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಅರೇ ಹೌ ಆರ್ ಯು? ರಾಜು ಮೀಸು ತೆಗೀರಿ. ಪಾತ್ರದ ಮಿಸ್ ಹೆಂಗ್ ತೆಗಿತೀರಾ? ಥ್ಯಾಂಕ್ ಯು ರಘು. ಹುಡುಗಾಟಿಕೆ ಮಾಡಿದ್ದು ನೋಡಿ, ಜೀವನವೇ ಆಗ್ಬಿಡ್ತು. ಓವರ್ ಟು ಯು ರಾಜು ಅವರೇ. ಚಂದ್ರಶೇಖರ್ ಕಂಬಾರ್ ಅವರ ಪುತ್ರ ರಾಜು ಕಂಬಾರ್ ಅವರು, ನೀವು ಮಾಡಿದಂಥ ಒಂದು ಸಲಹೆ, ಒಬ್ಬ ಫ್ರೆಂಡ್ ಹೇಳಿದ್ರು ಅಂತ ಅವ್ರು ರಂಗಾಯಣ ಸೇರ್ಕೊಳ್ತಾರೆ, ಇವತ್ತು ನಮ್ಮ ಸಾಧಕರ ಸೀಟಲ್ಲಿ ಕೂತಿದ್ದಾರೆ. ಆ ಕೀ ಪಾಯಿಂಟ್ಗೆ ಕಾರಣ ನೀವು. ಥ್ಯಾಂಕ್ ಯು ರಾಜು. ಎಷ್ಟೊತ್ತು ಥ್ಯಾಂಕ್ಸ್ ಹೇಳ್ತಿರ್ರಿ? ಅಯ್ಯ, ಎಷ್ಟೊತ್ತು ಹೇಳಕ್ ಬೆನ್ನತ್ತಿ ಬಂದ್ರಲ್ಲ ನೀವು. ಎಷ್ಟೊತ್ತು ಹೇಳಕ್ ಸಾಧ್ಯ ನೀವು? ನಾನಾದ್ರೂ ಅದೆಷ್ಟೊತ್ತು ಹೊತ್ಕೊಳಕ್ ಸಾಧ್ಯ ಹೇಳ್ರಿ ಸರ್. ಅದ್ಭುತ ಕಲಾವಿದ. ನಾನು ಗಮನಿಸಿದ್ದೇನೆಂದ್ರೆ ಇವರ ನಟನೆ ಮತ್ತು ಹಾವಭಾವಗಳು ವಿಭಿನ್ನವಾಗಿರ್ತಿದ್ವು. ಆಗ್ಲೇ ಗೊತ್ತಿತ್ತು ನನಗೆ ಈತ ಒಬ್ಬ ದೊಡ್ಡ ನಟ ಆಗಕ್ ಸಾಧ್ಯ ಅಂತ. ಮತ್ತೆ ನಾನು ಲಾಯರ್ ಆಗ್ತೀನಿ ರಾಜು ಅಂತೇಳಿ, ಲಾಯರ್ ಆಗ್ತೀನಿ ಸರಿ ಬರ, ಓದ್ಬೇಕಲ್ಲ ಅದಕ್ಕೆ. ಅದೊಂದು ಸಮಸ್ಯೆ ಇದೆಯಲ್ಲ ಸರ್, ಅದು ಲಾಯರ್ ಆಗ್ಬೇಕು ಅಂತ ಆಸೆ ಪಡ್ಬೋದು, ಬಟ್ ಓದ್ಬೇಕಲ್ಲ. ಇದು ಹೆಂಗಂದು ಇನ್ನು ಸಿಗೋದಿಲ್ಲ ಇವ್ರು ಅಂತೇಳಿ ಕೇಳಿ ನಾವು ಒಂಥರ ಈ ಕೈದಿಗಳು ಎಳ್ಕೊಂಡು ಹೋಗ್ತಾರೆ ನೋಡ್ರಿ, ಬರ್ರಿ ಅಂತೇಳಿ ಆ ಕಡೆ ಅವರು ಈ ಕಡೆ ನಡ್ರಿ ಅಂತೇಳಿ ರಂಗಾಯಣ ಸೇರಿಸ್ಬಿಟ್ರಿ. ಬಸ್ ಹತ್ಸಿದ್ವಿ, ಕೆಂಗೇರಿ ಬಸ್, ಅಲ್ಲಿಂದ ಶುರು ಆಯ್ತು. ಅಲ್ಲಿ ಶುರು ಆಯ್ತು. ಸೋ ನೈಸ್. ಕಮ್ ರಾಜು ಅವರೇ, ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಜಾಯ್ನ್ ಅಸ್. ಇನ್ನು ರಘು ಬಗ್ಗೆ ಏನೇ ವಿಷಯಗಳಿದ್ರು ನಮ್ಮ ಜೊತೆ ಹಂಚ್ಕೋಬೇಕು. ಕೂತರು. ಓಕೆ, ಇವರೆಲ್ಲರೂ ಮಾತಾಡ್ತಿರ್ಬೇಕಾದ್ರೆ ಮಧ್ಯೆ ಅವ್ರು ಹೇಳ್ತಾರೆ ಅವರಪ್ಪ ಲಾಯರ್ ಆಗಬೇಕು ಅಂತ ಆಸೆ ಪಟ್ಟರು. ಅಮ್ಮನ ಬಗ್ಗೆ ಮಾತಾಡಿದ್ವಿ. ಟೆಲ್ ಮಿ ಅಬೌಟ್ ಯುವರ್ ಫಾದರ್. ಚಿಕ್ಕ ವಯಸ್ಸಿನ ನಾವು 9 ಜನ ಮಕ್ಕಳು, ಜಾಯಿಂಟ್ ಫ್ಯಾಮಿಲಿ. ಅದು ನನಗೆ ಯಾವಾಗಲೂ ಹೇಳೋರು ನಮ್ಮಪ್ಪ, ನನ್ನ ಮಗನ ಲಾಯರ್ ಮಾಡಬೇಕು ಅಂತ. ಅದು ಹೇಳೋರು. ಇನ್ನೊಬ್ಬ ನಮ್ಮ ಅಣ್ಣ ಕೃಷ್ಣಕುಮಾರ್ ಅಂತಿದ್ದ, ಅವ್ನು ಬಟ್ ಚೆನ್ನಾಗಿ ಓದೋನು. ಅದು ಏನೋ ಅವ್ನು ಡಿಗ್ರಿ ಮುಗಿಸ್ಕೊಂಡು ಅವನು ಮತ್ತೆ ಅವ್ನು ಲಾ ಮಾಡ್ದ, ನಮ್ಮ ಅಣ್ಣ ಲಾಯರ್. ಆಗಲಿಲ್ಲ ನನಗೆ ಜ್ಞಾನ ಎಲ್ಲ ಊರಿನ ಕಡೆಗೆ ಇತ್ತು. ಊರ್ಗೋಗೋಣ ಬೇಸಾಯ ಮಾಡೋಣ. ಬಟ್ ನಿಮ್ಮ ಫಾದರ್ ಸ್ಟ್ರಿಕ್ಟ್ ಆಗಿದ್ರೆ ಯಾವ ಥರ ಇದ್ರು? ಇಲ್ಲ ಸರ್, ತುಂಬ ಫ್ರೆಂಡ್ಲಿ ಆಗಿತ್ತು. ರಂಗಾಯಣಕ್ಕೆ ನಾನು 88ಕ್ಕೆ ಹೋದೆ. ನಮ್ಮಪ್ಪ ಹೋಗೋಕ್ಕಿಂತ ಮುಂಚೆ ಹೇಳಿದ್ರು ನನಗೆ ಹೋಗು ಅಂತ ಹೇಳಿದರು. ಬಟ್ ನಾನು ಹೋಗೋಕ್ಕಿಂತ ಮುಂಚೆ ತೀರೋದ್ರು ನಮ್ಮಪ್ಪನ ತೀರೋದ್ರು. ನಿಮ್ಮ ಗೆಲುವು ಇದನ್ನು ನೋಡಿಲ್ಲ? ಏನು ಗೊತ್ತಿಲ್ಲ, ನಾನು ತಲೆ ಬೋಡಿಸ್ಕೊಂಡೆ ರಂಗಾಯಣಕ್ಕೆ ಹೋದೆ. ನಾನು ತಿಥಿ ಎಲ್ಲ ಮುಗಿಸ್ಕೊಂಡೆ, ತಲೆ ಬೋಡಿಸ್ಕೊಂಡೆ ಹೋದೆ ರಂಗಾಯಣಕ್ಕೆ. ರೈಟ್. ರಂಗಾಯಣದಲ್ಲಿ 11 ವರ್ಷ ರಂಗಾಯಣ ಹೇಗಿತ್ತು? ನಾನು ಫಸ್ಟ್ ರಂಗಾಯಣಕ್ಕೆ ಹೋಗಿ ಮುಖ್ಯ ಉದ್ದೇಶನೇ ಅಲ್ಲಿ ಓದೋದಿರಲ್ಲ, ಸುಮ್ಮನೆ ನಾಟಕ ಮಾಡ್ಕೊಂಡು ಇರ್ಬೋದು, ಈ ಎಕ್ಸಾಮ್ ಏನಿರಲ್ಲ, ಆರಾಮಾಗಿರ್ಬೋದು ಅಂತ ಹಂಗಂದ್ಕೊಂಡು ಹೋಗಿದ್ದು. ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ತುಂಬ ಓದಬೇಕು ಅಂತ. ಕತೆಗಳು, ಕಾದಂಬರಿಗಳು, ಇತಿಹಾಸ, ಇದ್ರ ಬಗ್ಗೆ ತುಂಬ ಹೆಚ್ಚು ಓದಬೇಕು ಅಂತ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು. ಸರ್, ನಿಮ್ಗೆ 24 ಗಂಟೆನಲ್ಲೂ ನಿಮ್ಗೆ ಬೇರೆ ಯೋಚನೆ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ ಸರ್. ಅಷ್ಟೊಂದು ನಿಮ್ಗೆ ಎಂಗೇಜ್ ಮಾಡಿ ಬಿಟ್ಬಿಟ್ಟಿದ್ರು. ಕಾರಣ 6 ವರ್ಷ ಆಯ್ತು, 1 ವರ್ಷದ ಕೆಲಸ ಅಲ್ಲ. ಬಟ್ ಈ ಮಾರ್ಷಲ್ ಆರ್ಟ್ಸ್, ಯೋಗ ಅಲ್ಲ, ಇದು ಬಹಳ ಇಂಟ್ರೆಸ್ಟ್ ಇದೆ. ಅಯ್ಯೋ, ಸಿಕ್ಕಾಪಟ್ಟೆ ಮಾಡ್ತಿದ್ದೆ ಸರ್. ಎಸ್ಪೆಷಲಿ ಯೋಗ ಮತ್ತು ಮಾರ್ಷಲ್ ಆರ್ಟ್. ಮುಂಜೆ ಅಂಜು ಸಿಂಗ್ ಜೊತೆ ನಾನು ಸಿಕ್ಕಾಪಟ್ಟೆ ಮಾಡ್ತಿದ್ದೆ. ಬೆಳಗ್ಗೆ ಅಂಜು ಸಿಂಗ್ ಅಂತ ಹೇಳಿದ್ರೆ ಅದು ಯಾರು? ಅವ್ರು ಮಾರ್ಷಲ್ ಆರ್ಟ್ ಟೀಚರ್, ಮಣಿಪುರದವರು. ಟಾಂಗ್ ಟಾ ಅಂದ್ಬಿಟ್ಟು ಮಣಿಪುರದೊಂದು ಹಾ ಸರ್, ಚೆನ್ನಾಗಿದ್ದೀನಿ ಸರ್. ಬನ್ನಿ, ಈಗ ತಾನೇ ಹೇಳ್ತಿದ್ರು ನೀವೇ ಅಂತ ಅವ್ರಿಗೆ ಕರಾಟೆ, ಜೂಡೋ ಎಲ್ಲ ಕಳ್ಸ್ಕೊಳ್ತಾ ಇದ್ದಾರೆ. ಕೂತ್ಕೊಳ್ಳಿ. ಯಾ, ಓವರ್ ಟು ಯು. ಬಿಗಿನಿಂಗ್ ಅಲ್ಲಿ ನನಗೆ ಮಾರ್ಷಲ್ ಆರ್ಟ್ ಹೇಳ್ಕೋರ್ಗೆ ಬಂದಿರೋದು. ಆಕ್ಚುಲಿ ನಮ್ಗೇನು ಗೊತ್ತಿಲ್ಲ ಮಾರ್ಷಲ್ ಆರ್ಟ್ ಥಿಯೇಟರ್ಗೆ ಯಾಕೆ ಬೇಕು ಅಂತ. ಅದಾದ್ಮೇಲೆ ಅಲ್ಲಿ ಬಂದ್ಮೇಲೆ ನಮಗೆ ಮಾರ್ಷಲ್ ಆರ್ಟ್ ಆದ್ರೆ ಆನ್ ಸ್ಟೇಜ್ ಅವ್ರಿಗೆ ಎನರ್ಜಿನ ಹೆಂಗೆ ಕಲೆಕ್ಟ್ ಮಾಡೋದು, ಎನರ್ಜಿನ ಹೆಂಗೆ ಎಕ್ಸ್ಪೋಸ್ ಮಾಡೋದು, ಬಾಡಿ ಲ್ಯಾಂಗ್ವೇಜ್ ಮತ್ತೆ ಬಾಡಿ ಅವ್ರಿಗೆ ಥ್ರೋ ಮಾಡೋದು, ಕಲೆಕ್ಟ್ ಮಾಡೋದು. ಆಮೇಲೆ ಇದು ಪೋಸ್ಟರ್ಸ್ ಇರುತ್ತೆ, ಅದು ಇರುತ್ತೆ. ಅದು ಅವಾಗ ಆನ್ ಸ್ಟೇಜ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅವರು ನಮ್ಮ ಕಾರಂತರೇ ನಮ್ಗೆ ಗುರು, ಅವ್ರಿಗೆ ನಮ್ಗೆ ಹೇಳ್ಕೊತಿರೋದು. ನಾನು ಅವ್ರಿಗೆ ಟೀಚರ್ ಆಗಿ ಬಂದಿದ್ದೀವಿ, ಆದ್ರೆ ನಾನು ಅವ್ರನ್ನ ಸ್ಟೂಡೆಂಟ್ ಆಗಿ ಟ್ರೀಟ್ ಮಾಡಲ್ಲ, ನಮ್ಮ ಕೋಲಿಕ್ನೆ. ಓ ರಘು ಅವರೇ, ಸ್ಟಿಕ್ ಕೊಡ್ತೀವಿ, ಸ್ಟಂಟ್ ಮಾಡಿ ತೋರಿಸ್ತೀರಾ? ಅಯ್ಯೋ, ಏನಾರು ಗುರುಗಳು ಬೇರಿದ್ದಾರೆ ಇಲ್ಲಿ, ಅವ್ರು ಕಂಪೋಸ್ ಮಾಡ್ಬೇಕು. ಕೊಡ್ರಪ್ಪ, ಸಾರ್ ಕಂಪೋಸ್ ಮಾಡ್ತಾರೆ.
Ready? Yes. Action. ನಾನು ಚೂಸ Hi. Hi. Whoa. Whoa. Wow. ಜಂಪ್ ತಗೋಬೇಕದು Awesome. ಆ ಜಂಪ್ ಇನ್ನೂ ನೆನ್ಪಿಟ್ಕೊಂಡಿರಲ್ಲ ಸರ್. ಸೋ ನೈಸ್. ಥ್ಯಾಂಕ್ ಯು. ಬಹಳ ಚೆನ್ನಾಗಿ ಹೇಳಿದ್ರಿ ನೀವು. ಅಂದ್ರೆ ಸುಮ್ಮನೆ ಏನೋ ಆಟ ಆಡ್ತಾ ಇದ್ರಿ, ಚಲ ನಾಟಕ ಮಾಡ್ತಾ ಇದ್ರಿ, ದಿಢೀರಂತ ಒಂದು ಸೀರಿಯಸ್ನೆಸ್ ಬಂತು ಲೈಫಲ್ಲಿ ರಂಗಾಯಣದಿಂದ. ರಂಗಾಯಣ ರೂಪಿಸ್ತು ಅಂತಾನೆ ಹೇಳ್ಬೋದು ನಾವು ಅನ್ಸುತ್ತೆ. ಹೌದು ಸರ್, ಹೌದು. ನನಗೆ ಬಿ ವಿ ಕಾರಂತರು ಇಂಡಿಯಾದಲ್ಲಿ ಎಲ್ಲೂ 3 ವರ್ಷದ ಮೇಲೆ ಎಲ್ಲೂ ಇಲ್ಲ, ಗೊತ್ತಿಲ್ಲ ಯಾಕೆ. ಕರ್ನಾಟಕದಲ್ಲಿ 6 ವರ್ಷ ಇದ್ದರು. ಅವ್ರಿಗೆ ಒಂದು ನಮ್ಮ ಹತ್ರ ಹೇಳ್ಕೊಳ್ಳೋರು, ನನಗೆ ಒಂದು ದಾವಂತ ಇದೆ, ಒಂದು ಅವಸರ ಇದೆ, ನಿಮಗೆಲ್ಲ ಹೇಳಿಬಿಡ್ಬೇಕು, ನಿಮಗೆಲ್ಲ ಕಲಿಸ್ಬಿಡ್ಬೇಕು ಅಂತೇಳಿ ಒಂದ್ಸರಿ ಟಪಾರದ ಹೊಡ್ಕೊಂಬಿಟ್ರು. ತಾಯಿ ಒಬ್ಬಳೇ ಕಲ್ಸೋಕ್ಕೆ ಸಾಧ್ಯ ಆಗೋದು. ನಾನು ಆರ್ಟ್ನ ನಿಮಗೆ ತಿಳ್ಸೋಕ್ಕೆ ಮಾತ್ರ ಸಾಧ್ಯ. ಅದನ್ನು ನೀವು ಕಂಟಿನ್ಯೂ ಮಾಡಬೇಕಾಗಿ ನಿಮ್ಮ ಜವಾಬ್ದಾರ. ಹುಚ್ಚತನನ ಹೇಳೋದು ನಿಮಗೆ, ಹುಚ್ಚತನನ ಇಡಿಸ್ಕೊಳ್ಳೋದು ಬಿಡೋದು ನಿಮಗೆ ಸೇರಿದ್ದು ಅಂತ ಹೇಳೋದು. ಎಸ್ ಸೋ ನೈಸ್ ತಿಳಿಸಿದ್ದವರು. ನಿಮ್ಮ ರಂಗಾಯಣ ದಿನಗಳ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನು ಹೇಳುತ್ತೆ ನೋಡಿ. ಹಾಯ್ ರಘು. ಹಾಯ್ ರಘು, ಚೆನ್ನಾಗಿದೆಯಾ? ಸಾವಿರದ 1989ರಲ್ಲಿ ಬಿ ವಿ ಕಾರಂತರ ಪರಿಕಲ್ಪನೆ ಮೇಲೆ ಮೈಸೂರಿನಲ್ಲಿ ರಂಗಾಯಣದಂಥ ಒಂದು ರಂಗ ಸಂಕೀರ್ಣವನ್ನು ಪ್ರಾರಂಭ ಮಾಡಬೇಕು ಅಂತ ಆಲೋಚನೆ ಮಾಡಿದಾಗ 30 ಜನರನ್ನ ಆಯ್ಕೆ ಮಾಡಿದ್ರಲ್ಲಿ ರಂಗಾಯಣದ ರಘು ಕೂಡ ಒಬ್ಬರು. ರಘುನ ಮೊದಲನೇ ಸಲ ನಾನು ನೋಡಿದ್ದು KC ರಘುನಾಥ್ ಆಗಿ, ತೆಳ್ಳಗಿನ ಉದ್ದಗಿನ ಅತ್ಯಂತ ಸ್ಮಾರ್ಟ್ ಆಗಿರುವಂಥ ಹುಡುಗ. ನಾನು, ನೀನು, ಅರುಣ್ ಸಾಗರ್, ನಾವು 3 ಜನ ಒಟ್ಟಿಗಿದ್ದು ಬೇರೆ ಬೇರೆಯವ್ರ ನಾಟಕ ನೋಡಕ್ಕೆ ಹೋಗ್ತಾ ಇದ್ದಿದ್ದು, ರಾಜ್ಕಮಲ್ ಸಿನಿಮಾ ಥಿಯೇಟ್ರಲ್ಲಿ ಸಿನಿಮಾ ನೋಡಕ್ಕೆ ಹೋಗ್ತಾ ಇದ್ದಿದ್ದು, ಹನುಮಂತು ಹೋಟ್ಲಲ್ಲಿ ನಾನ್ ವೆಜ್ ತಿನ್ನಕ್ಕೆ ಹೋಗ್ತಾ ಇದ್ದಿದ್ದು ಎಲ್ಲವೂ ಈಗ ನೆನಪಾಗುತ್ತೆ. ಶಿವರಾಂಪೇಟೆಗೆ ಹೋಗಿ ನಾವು ಅಲಸಂದೆ ವಡೆ ತಿನ್ನಕ್ಕೆ ಹೋಗ್ತಿದ್ವಲ್ಲ, ಆ ಎಮ್ಮ ಮಾತ್ರ ಅದೇ ವಡೆಯನ್ನ, ಅದೇ ರುಚಿಯನ್ನ ಇವತ್ತಿಗೂ ಅದೇ ಥರದಲ್ಲಿ ಮಾಡಿಕೊಡ್ತಿದ್ದಾರೆ. ರಂಗಾಯಣದ ರಘುನಲ್ಲಿ ಬಹಳ ನಮಗೆ ವಿಶೇಷವಾಗಿ ಕಂಡಿದ್ದು ಅಂದರೆ ಪಕ್ಕ ಒಂದು ರೂರಲ್ ಫೋಕ್ ರಂಗದ ಮೇಲೆ ಬಂದರೆ ಸಾಕು, ಅವನು ದೊಡ್ಡ ರಾಕ್ಷಸ ಇದ್ದಾಗ. ರೋಡ್ ಅಂತ ಬಹಳ ಅಪರೂಪದ ನಾಟಕ, ಅದರಲ್ಲಿ ಒಂದು ಪ್ರೊಫೆಸರ್ ಮಾಡ್ತಾ ಇದ್ದ. ಬಹುಶಃ ನನ್ನ ಜೀವಮಾನದಲ್ಲಿ ನಾನು ನೋಡಿದ, ನಾನು ಅತ್ಯಂತ ಮೆಚ್ಚಿಕೊಂಡ ಶ್ರೇಷ್ಠವಾದಂಥ ಪಾತ್ರ ಆ ಪಾತ್ರ ಅಂತ ಅಂದ್ಕೊಳ್ತೇನೆ. ನಾವು ನಾಟಕದ ಮುಖಾಂತರ ಅಮೇರಿಕಕ್ಕೆ ಹೋದಾಗ ಅಲ್ಲಿರುವಂಥ ಸಂದರ್ಭಗಳು, ಜರ್ಮನಿಗೆ ಹೋದಂಥ ಸಂದರ್ಭಗಳು ನೆನೆಸುವಾಗ ಒಂದು ಚಿಂತನೆ ಹುಡ್ತಾ ಇದೆ. ಯಾರು ಹಿಂಗೆ ಮಾತಾಡ್ತಾರೆ, ಯಾರು ಹಿಂಗೆ ಆಕ್ಟ್ ಮಾಡ್ತಾರೆ, ಅದನ್ನು ಪಕ್ಕ ಇಮಿಟೇಟ್ ಮಾಡಿ ತೋರಿಸ್ತಾನೆ. ಬಹುಶಃ ರಂಗಾಯಣ ಒಂದು ರೀತಿಯಲ್ಲಿ ನಿನ್ನನ್ನು ಕಳ್ಕೊಂಡದ್ದು ನಮಗೆಲ್ಲ ಥರ ನೋವಿದೆ. ರಂಗಾಯಣದಲ್ಲಿ ಹೇಗೆ ನಿನ್ನ ನಟನೆಯನ್ನು ಮೆಚ್ಕೊಂಡಿದೆಯಾ ಅದೇ ಥರ ನಿನ್ನ ಎಲ್ಲ ಸಿನಿಮಾಗಳನ್ನು ನೋಡೋಕ್ಕೆ ನಾನು ಹೋಗ್ತೀನಿ. ನೀನು ರಂಗಭೂಮಿನಲ್ಲಿ ಎಷ್ಟು ಆಸಕ್ತಿ ತಗೋತಾ ಇದ್ಯೋ ಒಂದು ಪಾತ್ರ ಕಟ್ಟೋದಕ್ಕೆ, ಸಿನಿಮಾದಲ್ಲೂ ಕೂಡ ಅಷ್ಟೇ ಆಸಕ್ತಿಯುತವಾಗಿ ನಿನಗೆ ಎಷ್ಟೋ ಒಳಗೆ ಅವಮಾನಗಳ ಬೇಗುದಿದ್ರು, ಆಕ್ರೋಶ ಇದ್ರು, ಅಸಹನೆ ಇದ್ರು, ಅದನ್ನೆಲ್ಲ ಮರೆತು ಅಂತ ಒಂದು ನಗು, ನಿನ್ನೊಂದು ನಗು ಇದೆಯಲ್ಲ, ಆ ನಗು ಮೂಲಕ ಅವ್ರನ್ನ ಮತ್ತೆ ಒಳಗೆ ತಗೊಂಡು ಪಾತ್ರ ಕಟ್ಟೋ ರೀತಿ ನಂಗೆ ಬಹಳ ಸಂತೋಷ ಕೊಟ್ಟಿದೆ. ರಘು, ನಿನ್ನ ಈ ಸಾಧಕರ ಸೀಟಲ್ಲಿ ನೋಡೋಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಆಲ್ ದ ಬೆಸ್ಟ್. ಶಿವ 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 ಇವನಾರಾವ 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 ಎಂದು ಎಣಿಸದಿರಯ್ಯ. ಇವ ನಮ್ಮವ ಇವ ನಮ್ಮವ ಎಂದು ಎಣಿಸಯ್ಯ. ಕೂಡಲ ಸಂಗಮ ದೇವಯ್ಯ ನಿಮ್ಮ ಮನೆ ಮಗ ಎಂದೆಣಿಸಯ್ಯ. ಶಿವ 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 ಶಿವ. ತಗೋ, ಇದು ನಿನಗೆ ತಂದಿರೋ ಪ್ರೆಸೆಂಟೇಷನ್ ಇದೆ, ಈ ಸೆಟ್ಟಲ್ಲಿ ಇಟ್ಟಿದ್ದು. ಬನ್ನಿ ಅರುಣ್, ರಂಗಾಯಣ ಡೇಸ್ ಬಗ್ಗೆ ಹೇಳ್ತಾ ಇದ್ರು. ನೀವಿಬ್ರೆಲ್ಲ ಅಮೆರಿಕಾಗ ಹೋದ್ರಂತೆಲ್ಲ ಏನೋ ಸೂಪರ್ ಇನ್ಸಿಡೆಂಟ್ ಆಯ್ತಂತಲ್ಲ. ಅಮೆರಿಕದ ಇನ್ಸಿಡೆಂಟ್ ಒಂಥರ, ಜರ್ಮನಿ ಇನ್ಸಿಡೆಂಟ್ ಒಂಥರ. ಯಾವ್ದೋ ಒಂದು ಇನ್ಸಿಡೆಂಟ್ ಹೇಳಿ. ಇಲ್ಲ, ಅಮೆರಿಕದಲ್ಲಿ ನಮ್ಮ ಕಾರಂತರದ ಒಂದು ಇನ್ಸಿಡೆಂಟ್ ಹೇಳ್ಬೇಕು. ಆಕ್ಚುಲಿ ನಾನು ಇವನು ಎಲ್ಲ ಇದ್ವಿ.
ಅವಾಗ ಒಬ್ಬ ಬ್ಲ್ಯಾಕು ಅವ್ರ ಹತ್ರ ಕೈಯಲ್ಲಿ ಅವರು ಒಂದು $100 ಏನೋ ತೆಗೆದಿದ್ರು ಅಂತ ಕಾಣಿಸುತ್ತೆ. ಟಪ್ ಅಂತ ಕಿತ್ಕೊಂಡು ಓಡೋಗ್ಬಿಟ್ಟ. ಓಡೋದ ತಕ್ಷಣ ಕಾರಂತರು ನೋಡ್ತಾನೆ ನಿಂತಿದ್ರು. ಆಮೇಲೆ ಬಂದು ನಮಗೆ ಹೇಳಿದ್ರು, ನೋಡಿ ಎಂತ ಎನರ್ಜಿ ಇದೆ ಕಳ್ಳನಿಗೆ. ಆ ದುಡ್ಡನ್ನು ಕಿತ್ಕೊಂಡು ಓಡ್ದ ಅಲ್ವಾ? ಆ ಹಸಿವಿರ್ಬೇಕು ಕೆಲಸದಲ್ಲಿ. ಹಸಿವಿರೋದ್ರಿಂದನೇ ನೋಡಿ ಅವನು ಅಷ್ಟು ಚೆನ್ನಾಗಿ ಹೊಡೆದ. ಅದಕ್ಕೆ ಇಂತಲ್ಲಿ ಮಹಾನ್ ಕಲಾವಿದರು, ಮಹಾನ್ ಓಟಗಾರರೆಲ್ಲ ಹುಟ್ಟಿರೋದು ಅದಕ್ಕೆ ಅಂತ ಹೇಳಿ. ಹಾಗೆ ಆ ಥರದ್ದಿದೆ. ಆಮೇಲೆ ನಾನು ಇವನು ಅವ್ರದ್ದು ಫಸ್ಟ್ ಮೀಟ್ ಚೆನ್ನಾಗಿದೆ ಸರ್. ಎಲ್ಲ ಓದ್ವಿ. ಅದು ಅಲನ್ ಸ್ಟೀವರ್ಟ್ ಅಂತ ಲಮಾಮಾ ಅಂತ ಥಿಯೇಟರ್ ನ್ಯೂಯಾರ್ಕ್ ಅಲ್ಲಿ ಎಲ್ಲ ಹೋಗಿ ಕೂತ್ಕೊಂಡ್ರೆ ಆ ಲೇಡಿ ಬಂದು ವೆರಿ ಸ್ಕಾರ್ ಅಂತ ಬಂದು ಅವ್ರಿಗೆ ಕಾರ್ ಅಂತಂತಂದ್ರೆ ಅವ್ರಿಗೇನೋ ಬೇರೆ ಥರದ ಒಂದು ಯಾವುದೋ ಒಂದು ಈ ನಿಮ್ಮ ಸ್ಟ್ಯಾಚುಗಳು ಇರ್ತಾವಲ್ಲ ಹಿಂಗೋ ಇದ್ದು ಹಿಂಗೆ ಹಂಗೆ ಅಂದ್ಕೊಂಡ್ರ ಇವ್ರು ಗಡ್ಡ ಜುಬ್ಬ ಹಂಗೆ ನಿಂತ್ಬಿಟ್ಟವ್ರು ಸರ್. ಹಿಂಗೆ ಈಸ್ ಕಾರ್ ಕಾರ್ ಅಂತಂದ್ರು ಕರ್ಕೊಂಡ್ರು ಸರ್. ಅಲ್ಲ ಬನ್ನಿ ಅಂತ ಎಲ್ಲಾರನ್ನೂ ಸೇರಿಸಿ ನಿಲ್ಲಿಸ್ಬಿಟ್ಟು, ನೋಡಿ ಇದು ಅಮೆರಿಕಾ, ಹಿಂಗಿರುತ್ತೆ, ಹಿಂಗೆ ಬಿ ಕೇರ್ಫುಲ್, ಆಮೇಲೆ ನೀವು ಶೋ ಮಾಡ್ಬೇಕಾರೆ ಹಿಂಗೆ ಮಾಡಬೇಕು, ಹಂಗೆ ಮಾಡ್ಬೇಕು, ಅದು ಇದು ಎಲ್ಲ ಹೇಳ್ಬಿಟ್ಟು ಓಕೆ ಬಾಯ್ ಕಾರ್ ಅಂತ ಪಚ್ಚಕ್ಕೆ ಮುಟ್ಕೊಟ್ಟು ಹೋಗ್ಬಿಡ್ಲಿ ಸರ್. ಫಸ್ಟ್ ಟೈಮ್ ಬಿ ವಿ ಕಾರ್ ಅಂತೂ ನಮಗೆ ನಾಚ್ಕೊಳ್ಳೋಂಥ ಮೂಮೆಂಟ್ ನಾವು ನೋಡಿದ್ವಿ. ಮಾಡಿ ಮಾಡಿದ್ರು. ಆಮೇಲಿಂದ ನಾವು ಅಲ್ಲ ಇವನೇ ಆಯ್ತು ನೋಡೋ ಮುದ್ಕಪ್ಪ ನಾಚ್ಕೋತಾರೆ ನೋಡೋ ಅಂತಂದ್ರೆ ಆಮೇಲೆಲ್ಲ ಹೊರಟ್ವಿ ಸರ್. ಹಿಂಗೆ ಬನ್ನಿ ಅಂತಂದ್ರು. ಮತ್ತೇನು ಹೇಳ್ತಾರೆ ಅಂದ್ವಿ. ನೋಡಿ ಎಂತ ಎನರ್ಜಿ ಇತ್ತು ಎಮ್ಮನಲ್ಲಿ. ಎನರ್ಜಿ ಇರಬೇಕು, ಹಸು ಇರಬೇಕು ಅಂತ. ನೋಡಿ ಅಂತಂದ್ರೆ ನಾವೇನು ಹೇಳಿ ಬಂದ್ರೆ ಇದನ್ನ ಪ್ರೇಮಂಗೆ ಹೇಳ್ಬೇಡಿ. ಆಗಿದೆ ಅವಾಗ ಇದನ್ನ ಪ್ರೇಮಂಗೆ ಹೇಳ್ಬೇಡಿ ಆಯ್ತಾ? ಹೋಗಿ. ಆಮೇಲೆ ಬರ್ಲಿನ್ಗೆ ಹೋದ್ವಿ. ಅಲ್ಲಿ ಬರ್ಲಿನ್ ಕಾಂಗ್ರೆಸ್ ಹೌಸ್ ಅಲ್ಲಿ ಶೋ ಇದು. ಆವತ್ತು ಕ್ರಿಸ್ಟಿ ಅಂತ ಒಬ್ಬ ಆರ್ಟಿಸ್ಟು ಅಲ್ಲಿನ ಪಾರ್ಲಿಮೆಂಟ್ ಹೌಸ್ನ ಕ್ರಿಸ್ಟೋ ಪಾರ್ಲಿಮೆಂಟ್ ಹೌಸ್ನ ಬಟ್ಟೆ ಹಾಕ್ಬಿಟ್ಟು, ವಿಧಾನಸೌಧಕ್ಕಿಂತ ದೊಡ್ಡದು ಸರ್, ಅದನ್ನ ಬಟ್ಟೆ ಹಾಕ್ಬಿಟ್ಟು ಪಟ್ನ ತರ ಕಟ್ಬಿಟ್ಟಿದ್ದ ಹಿಂಗೆ ಪೂರ್ತಿ. ಅಂದ್ರೆ ಅವನ ಉದ್ದೇಶ ಏನಂತಂದ್ರೆ ಈ ಹಳೇದನ್ನೆಲ್ಲ ಉಳಿಸ್ಕೊಳ್ಳಿ, ಕಳಿಬೇಡಿ ಅನ್ನೋ ಉದ್ದೇಶಕ್ಕೆ ಅಲ್ಲಿ ದೊಡ್ಡ ಗ್ರೌಂಡು ಅದು ಕಟ್ಟಿದ್ದಾರೆ. ಅವ್ನು ಹೇಳಿದೆ ನನ್ನ ಜಾಗ ಇದೆ ನೋಡ್ಕೊಂಬನಿ ಅಂತ ಕರ್ಕೊಂಡೋದ ಒಬ್ಬನಿಗೆ. ಹೋದ್ವಿ ಎಲ್ಲರೂ. ಇವ್ ನೋಡಿದ್ರೆ ಇವನೇನು ಮಾಡ್ದ, ನೋಡ್ಬಿಟ್ಟು ಸುಮ್ಮನೆ ಇಲ್ಲಾರ್ದೆ ಆವೇಶ ಬಂದ್ಬಿಡ್ತು ನನಗೆ. ಬತ್ತಲಾಗದೆ ಬೈಲು ಸಿಕ್ಕದಣ್ಣ, ಅದು ಇದು ಏನು ಹೇಳ್ಬಿಟ್ಟ ಇವನು. ಯಾಕೋ ಅಂದ್ರೆ ಅವ್ನು ಕಟ್ಟಿದ ಕಣೋ, ನಾನು ಬಿಚ್ತೀನಿ ಕಣ, ಓಪನ್ ಆಗಬೇಕು ಅಂದ. ಏನು ಬಿಚ್ತೀಯ ಅಂದ, ಎಲ್ಲ ಬಿಚ್ಚಾಕ್ಬಿಡ್ತೀನಿ ಅಂದ. ನೀನು ಬುದ್ಧಿಗೆ ಕೆಟ್ಟಿದೇನೋ ಅಂತಂದ್ವಿ. ಸುಮ್ಮನಿರೋ ನಿಂಗೆ ಗೊತ್ತಿಲ್ಲ, ಅವ್ನಿಗೆ ಹಂಗೆ ಬಂದ್ಬಿಡ್ತು ಅಂದ್ರೆ ಆವೇಶ ಅಂತ ಯಾರು ಸರಿಯಾಗ್ತಾರ ಪಟ ಬಿಚ್ಬಿಟ್ಟ ಸರ್. ಬಿಚ್ಚಿನಲ್ಲಿ ಫುಲ್ ಡ್ಯಾನ್ಸ್ ಮಾಡ್ದ. ಡ್ಯಾನ್ಸ್ ಮಾಡ್ತಾ ಇರಬೇಕು ಜನಕ್ಕೆ ಆಯ್ತು ಯಾರೋ ಒಬ್ಬ ಹಿಂಗೆ ಕುಣಿತಾವನೆ ಅಂತ. ಅಷ್ಟು ಜನ ಹಿಂಗೆ ಬಂದ್ರು ಸರ್. ಎಲ್ಲ ಬಂದು ಹಿಂಗೆ ಮಾಡ್ತು ಮೈ ಮತ್ ಕುಣಿತಾವನೆ. ಅಪ್ಪ ನಮ್ದು ಗೊಮ್ಮಟೇಶ್ವರ ಇರೋ ಊರ್ ಕಣ, ಬಾ ಯಾಕ ಹಿಂಗೆ ಮಾಡ್ತೀಯ ಬಾರ. ಅವನು ಬಟ್ಟೆ ಹಾಕಿ ಬಾ ಬನ್ನಿ ಮತ್ತೆ ಇವ್ರಿಗೆ ಬಟ್ಟೆ ಹಾಕಿ ಕಟ್ಟಿ ಸರ್. ಇವ್ರು ಬಟ್ಟೆ ಹಾಕಿ ಬೆಳಿಗ್ಗೆ ಫ್ರಂಟ್ ಪೇಜಲ್ಲಿ ಬಂದ್ಬಿಟ್ಟಿದೆ ಎಲ್ಲ ಪೇಪರಲ್ಲೂ. ಆಮೇಲೆ ಕಾರಂತರು ಇನ್ನೊಂದು ಮಾತಾಡಿದ ನೆನಪಿದೆ ನೋಡಿ. ಇಂಡಿಯಾದಲ್ಲಿ ಮೊದಲು ಬೆತ್ತಲಾದವಳು ಪ್ರತಿಮಾ ಬೇಡಿ, ಫಾರಿನ್ ನಲ್ಲಿ ಮೊದಲ ಬೆತ್ತಲಾದ ಭಾರತೀಯ ಅರುಣ್ ಸಾಗರ್ ಅಂತ. ಗ್ರೇಟ್ ಎಕ್ಸ್ಪೀರಿಯನ್ಸ್. ಓಕೆ, ಜೊತೆಗೆ ಇದ್ರಿ ರಂಗಾಯಣದಲ್ಲಿ, ಜೊತೆಗೆ ನಾಟಕಗಳು ಮಾಡಿದ್ರಿ, ಪ್ರಪಂಚದ ಎಲ್ಲಾ ಕಡೆ ಓಡಾಡಿದ್ರಿ. ಮಧ್ಯದಲ್ಲಿ ರಂಗಾಯಣದಲ್ಲಿ ಪ್ರೇಮಾಯಣ ಆಯ್ತಲ್ಲ ರಘುದು, ಅಲ್ಲಿ ನಿಮ್ಮ ಪಾಲೇನು, ನಿಮ್ಮ ಕಾಂಟ್ರಿಬ್ಯೂಷನ್, ನೀವೇ ದೊಡ್ಡ ಹೆಲ್ಪ್ ಮಾಡಿದ್ರಂತೆ. ಏನಿಲ್ಲ, ಒಳ್ಳೆ ಗೆಳೆಯರಾಗಿದ್ರು. ಬಟ್ ಅವರಿಬ್ರು ಒಳ್ಳೆಯದಾಗಿ ಬದುಕೋದಕ್ಕೆ ಒಂದು ದಾರಿ ಆಗ್ಲಿ ಅಂತ ಹೇಳಿ ದಾರಿ ಮಾಡ್ಕೊಟ್ರು ಅಷ್ಟೇ. ನಾನು ಒಬ್ಬನೇ ಅಲ್ಲ, ನಾನು ಆಮೇಲೆ ನನ್ನ ಸ್ನೇಹಿತರಾದಂಥ ಇಡೀ ರಂಗಾಯಣದ ಬಳಗ ಕೂಡ ಅದರ ಸಾಥಿದೆ. ಓಕೆ, ಬನ್ನಿ ಅರುಣ್ ಕೂತ್ಕೋಣ. ಇವ್ರ ಮಾತುಗಳಲ್ಲಿ ಜಾಯ್ನ್ ಆಗಿ ಪ್ಲೀಸ್ ಲೆಟ್ ಅಸ್ ನೋ ಮೋರ್ ಥಿಂಗ್ಸ್ ಅಬೌಟ್ ರಘು. ಹೇಳಿ ಸರ್. ಪ್ರೇಮಾಯಣ 98 ಮದುವೆ ಆಗಿದ್ದು ನಾವು, 89 ಜಾಯ್ನ್ ಆದ್ವಿ. ಸೊ 10 ವರ್ಷ ಜೊತೆಗೆ ಇದ್ದೀರಿ ಅಲ್ಲಿ? ಹೌದೌದು, 10 ವರ್ಷ. 2001 ನಾನು ಬಿಟ್ಬಿಟ್ಟೆ ರಂಗಾಯಣನ. ಆ ಟೈಮಲ್ಲಿ ಜಾತ್ರೆ ಅಂತ ಒಂದು ಇಂಪ್ರೂವೈಸ್, ಪ್ರತಿ ಗುರುವಾರ ಇಂಪ್ರೂವೈಸೇಷನ್ಸ್ ಇರೋದು ಸರ್. ನಂದು ಈ ಲಿಗ್ಮೆಂಟೇರ್ ಆದಾಗ ನನಗೆ ಒಂಥರ ಭಾಳ ಬೇಜಾರಾಗ್ಬಿಡ್ತು ತೆರಿಗೆ ಅಂದು. ಮತ್ತೇನ ಅಲ್ಲೆಲ್ಲ ಕುಂಟ್ಕೊಂಡು ಬರೋನು. ಅವಾಗ ಹೆಚ್ಚು ನನಗೆ ಸಹಾಯ ಮಾಡಿದ್ದು ನನಗೆ ಎತ್ತಾಗಿರ್ತಿದ್ದೆ ಇವಳು. ಅವಾಗ ನನಗೆ ಅವಳು ಏನು ಆ ಥರದ್ದು ಏನೂ ಇರಲಿಲ್ಲ. ಎಷ್ಟೋ ದಿನಗಳ ನಂತರ ನಾನು ಒಂದಿವ್ಸ ನಾನೇ ಅಪ್ರೋಚ್ ಮಾಡಿದೆ, ಹಿಂಗಾಗೋಣ ಅಂತ. ಅವಳಂತ ನಿಮ್ಮನ್ನು ನೀನು ಒಪ್ಪಿಸ್ಕೋಬೇಕಮ್ಮ, ನಮ್ಮನ್ನು ನಾನು ಒಪ್ಪಿಸ್ಕೋತೀನಿ, ನಾನು ಅಲ್ಲಿ ಬಂದು ಮಾತಾಡೋದು ನೀನು ಅದೆಲ್ಲ ಇಲ್ವೇ ಇಲ್ಲ ಅಂಥೇಳಿ ಅದು ಹಂಗಾಯ್ತು. ಹಂಗಾದ್ಮೇಲಿಂದ ಅದು ಆ್ಯಕ್ಚುಲಿ ಹಿಪೋಲೈಟಿಸ್ ಅಂತ ನಾಟಕ ಮಾಡೋದಲ್ಲ, ಅವಳೇ ಫೇಟರ್ ಆಗಿದ್ಲು, ನಾನು ಹಿಪೋಲೈಟಿಸ್ ಆಗಿದ್ದೆ. ಆಮೇಲೆ ಭೂಮಿಗೀತ ಅಂತ ಒಂದು ಮಾಡಿದ್ವಿ, ಅದರಲ್ಲೂ ಅವಳು ಮೇಜರ್ ರೋಲ್ ಮಾಡಿದ್ಲು. ಹಂಗಾಗಿ ಅದು ಜನರಲಿ ನಮ್ಮ ಶೋಸ್ಗೆ ಶ್ರೀಮತಿ ಅವ್ರು ಬರ್ತಾರೆ, ಬಟ್ ಇವತ್ತಿನ ಸ್ವಲ್ಪ ಬಿಸಿ ಇದೀನಿ ಅಂತ ಹೇಳಿದ್ರು ಮೇಡಮ್. ನಾರ್ಮಲ್ ಬಂದಿರೋರು ಅನ್ಸುತ್ತೆ.
ಇದಿದ್ರೆ ಚೆನ್ನಾಗಿರೋದು. ಇಟ್ ವುಡ್ ಬಿನ್ ಕಂಪ್ಲೀಟ್. ಬಟ್ ಸ್ಟಿಲ್ ಫೋನಲ್ಲಿ ಸಿಕ್ಕಿದ್ದಾರೆ, ಮಾತಾಡಿ. ಹಲೋ ಹಲೋ, ರಘು ಅವ್ರ ಕಥೆಗಳೆಲ್ಲ ಹೇಳಿದೀವಿ ಬಾಲ್ಯದಿಂದ ಇಲ್ಲಿವರೆಗೂ. ಅರ್ಧ ನಾನು ಹೇಳಿದೀನಿ, ಅರ್ಧ ನೀನ್ ಹೇಳ್ಬಾ. ಹಲೋ, ಕೇಳಿಸ್ತದ್ಯಾ? ಕೇಳಿಸ್ತಾ ಇದೆ. ಅಲ್ಲ, ರಘು ಅವರು ಬಾಲ್ಯದಿಂದ ರಂಗಾಯಣವರೆಗೂ ಹೇಳಿದ್ದಾರೆ. ನಿಮ್ಮನ್ನಲ್ಲಿ ಭೇಟಿ ಮಾಡಿದ್ರಂತೆ, ನೀವು ಅವ್ರಿಗೆ ಸಪೋರ್ಟ್ ಮಾಡಿದ್ರಂತೆ, ಅವ್ರು ಕಾಲ್ ಕುಣ್ತಾ ಇದ್ರಂತೆ, ನೀವು ಸಹಾಯ ಮಾಡ್ತಿದ್ರಂತೆ. ಅಲ್ಲಿವರೆಗೂ ಲವ್ ಸ್ಟೋರಿ ಹೇಳಿದ್ದಾರೆ. ಮುಂದೆ ಏನ್ ನಡೀತು ಅಂತ ಹೇಳ್ಬೇಕು. ಅಲ್ಲ, ಯಾವಾಗ ಅವ್ರು ಬೆನ್ನಿಂದನೇ ಇರ್ತಿದ್ರಂತಲ್ಲ ನೀವು? ಅಲ್ಲ, ಹೌದು, ಬೆನ್ನಲ್ವಾಗಿದ್ರು ನಾವು ಕುಂಟ್ರಿದ್ವಿ. ಅರುಣ ಇದ್ದಾಗ ಕುಂಟಾಗಿ ನಮ್ದೊಂದು ಕುಂಟ್ರ ಸಂಘ ಇತ್ತು. ಸರಿ. ಹಾಗಾಗಿ ನಾವು 3 ಜನ ಕುಂಟ್ಕೊಂಡು ಬಹಳ ಕೆಲಸ ಮಾಡಿದ್ವಿ. ಆಗ ಹೀಗೆ ಹೇಳಿ ಸರ್, ನಿಮ್ಮ ಮೇಡಮ್ ಅರ್ಧಾಂಗಿ ಬೆನ್ನೆಲುಬು ಬಗ್ಗೆ ಹೇಳಿ. ನೀವು ಹೇಳಿದ್ದು ನೋಡ್ತಾ ಹೇಳಿ ಬೆಟ್ರು. ಎಸ್, ಅವ್ರು ಹೇಳ್ತಿದ್ರು ಎಲ್ಲಿ ಮೀಟ್ ಆಗಿದ್ದವರೆಗೂ ಹೇಳಿದಾರೆ ಅವರು. ಅಂದ್ರೆ ನೀವು ಅವ್ರು ಕುಂಟಾ ಬಂದ್ರು, ನೀವು ಹೆಲ್ಪ್ ಮಾಡ್ತಾ ಇದ್ರಿ, ಅಲ್ಲಿವರೆಗೂ ಬಂದಿದೆ ಸ್ಟೋರಿ. ತುಂಬಾ ರೊಮ್ಯಾಂಟಿಕ್ ಆಗಿ ಪ್ರಪೋಸ್ ಮಾಡಿದ್ರಂತಲ್ಲ ಅವರು? ಇಲ್ಲ, ಅವ್ರಿಗೆ ನೆನಪಿಲ್ಲ ಅಥವಾ ಅವ್ರಿಗೆ ಗೊತ್ತಿಲ್ಲ. ಇವಾಗ ನೀವು ಹೇಳಿದಕ್ಕೆ ನನ್ಗೆ ಹೇಳ್ತಾ ಇದ್ದೀನಿ. BV ಕಾರಂತ್ರು ಇದಾರಲ್ಲ, ಅವರು 26-28 ಜನ ಕೂತಿದ್ರು. 26-28 ಜನದಲ್ಲಿ ತಲೆಯಲ್ಲಿ ಏನಾಗ್ತಿದೆ ಅಂತ ಗೊತ್ತಾಗೋದು. ಸಚ್ ಎ ವಂಡರ್ಫುಲ್ ಪರ್ಸನ್. ಒಂದ್ ದಿವಸ ನಾನು ಕೇಳಿದ್ರು, ನೀನ್ ರಘು ಕಣ್ಣು ನೋಡಿದ್ಯಾ ಅಂದ್ರು. ನಾನು ಸರ್ ಅಂದೆ, ನೋಡಿದ್ದೆ ಅಷ್ಟೇ. ಅವಾಗ ನನ್ಗೆ ಗೊತ್ತಾಯ್ತು, ಓ ಮೇಷ್ಟ್ರಿಗೆ ಗೊತ್ತಾಗಿದೆ ಗೊತ್ತಾಯ್ತು. ಸೊ ಧೈರ್ಯ ಬಂತು. ಅಲ್ಲ, ನಾವು ಫಿಲ್ಮ್ ಅಲ್ಲಿ ಹೃದಯದಲ್ಲಿ ಬಟರ್ಫ್ಲೈ ಕಂಡಿದ್ದು, ಅದೇನೋ ತಾರೆಗಳು ಅದೆಲ್ಲ ತೋರಿಸ್ತೀವಲ್ಲ, ಅದಲ್ಲ ಬಟರ್ಫ್ಲೈ ಏನೂ ಆಗ್ಲಿಲ್ಲ. ಅದಲ್ಲ, ನಾವು ಸಿನಿಮಾದಲ್ಲಿ ಏನೋ ತೋರಿಸ್ತೀವಲ್ಲ ಮೇಡಮ್. ಅದು ಸಿನಿಮಾ ಸರ್, ಇದು ನಾಟಕ. ಈಗ ಒಂದು ಫಿಲ್ಮ್ ಅಲ್ಲಿ ನಾವ್ ಏನ್ ಮಾಡ್ತೀವಿ, ಗುಲಾಬಿ ಇಟ್ಕೊಂಡು ಪ್ರಪೋಸ್ ಮಾಡಿರ್ತೀವಿ, ಅಥವಾ ಮಲ್ಲಿಗೆ ಹೂ ಹಾಕ್ತಿವಿ, ಅಥವಾ ಪ್ರೀತಿ ತರ ಪಿಕ್ಚರ್ಲಿ ಗನ್ ಇಟ್ಕೊಂಡು ಐಮ್ ಅಂತ ಬರುತ್ತೆ. ಈ ತರ ಆಲ್ಟರ್ನೇಟ್ಸ್ ಬಂದಿದೆ ಸರ್, ಸ್ವಲ್ಪ ರೀಕ್ರಿಯೇಟ್ ಮಾಡ್ಬೇಕು ನೀವು ಅಷ್ಟೇ. ನಮ್ಗೆ ಗೊತ್ತಿಲ್ಲ ಅದೇನಾಯ್ತು, ನಮ್ಗೆ ಗೊತ್ತಿಲ್ಲ ಯಾವ ತರ ಆಯ್ತು ಏನಾಯ್ತು ಅಂತ. ತಗೊಂಬರಪ್ಪ. ನೋಡಿ ಸರ್, ಪ್ರಾಪರ್ಟಿ ಇಲ್ಲಿದೆ, ನಾನು ಸೀನ್ ಹೇಳಾಯ್ತು, ಹೀರೋ ಇಲ್ಲಿದ್ದೀರಾ, ಹೀರೋಯಿನ್ ಇಲ್ಲಿದ್ದೀರಾ. ಹೂ ಸಂಕೇತ ಅಲ್ವಾ, ಹಂಗಾಗಿ ನಾನು ಹೂವೇ ಕೊಡ್ತೀನಿ. ರೈಟ್, ನಾವು ನಿಮ್ಮ ಮಗಳಿಗೆ ಏನ್ ಮಾಡ್ತಿದ್ದೀರಾ? ಫಸ್ಟ್ ಇಯರ್ PUC. ಚುಕ್ಕಿ ಅಂತ ಅವಳ ಹೆಸರು. ಚುಕ್ಕಿ. ಎಸ್. ರೈಟ್, ಆ ಚುಕ್ಕಿನ ಕರೆಯೋಣ. ಚುಕ್ಕಿ, ವೇರ್ ಆರ್ ಯು? ಆನ್ ದ LED. ಓ, ದ ಗರ್ಲ್ಸ್ ಯಾ. ಅರೆ, ಸ್ವಾಗತ. ರೈಟ್, ಟೆಲ್ ಮಿ, ಆಸ್ ಅ ಡ್ಯಾಡ್, ಆಸ್ ಅ ಫಾದರ್, ಅಪ್ಪನಾಗಿ ರಂಗಾಯಣ ಹೇಗಿರ್ತಾರೆ ಮನೆಯಲ್ಲಿ? ಹಿ ಇಸ್ ಮೋರ್ ಓವರ್ ಲೈಕ್ ಅ ಫ್ರೆಂಡ್. ನಂಗೆ ಅವ್ರ ಫ್ರೆಂಡ್ ತರ ಅನ್ನಿಸ್ತಾರೆ. ಯೂಶಲಿ ಪೇರೆಂಟ್ಸ್ ಜೊತೆ ಎಷ್ಟೊಂದು ವಿಷಯ ನಾವ್ ಹೇಳಲ್ಲ, ಒಂದ್ ಸ್ವಲ್ಪ ಮುಜುಗರ ಆಗುತ್ತೆ. ಬಟ್ ಅಪ್ಪ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಓಪನ್ ಆಗಿರು, ಏನು ಮುಚ್ಚಿಟ್ಕೊಳಕ್ ಹೋಗ್ಬೇಡ, ಏನಿದ್ರು ಡೈರೆಕ್ಟ್ ಆಗಿ ಹೇಳ್ಬಿಡು, ಮತ್ತೆ ಏನಾದ್ರೂ ನಿನ್ಗೆ ಇಫ್ ಯು ವಾಂಟ್ ಸಮಥಿಂಗ್ ಕಾಂಪ್ರಮೈಸ್ ಆಗಕ್ ಹೋಗ್ಬೇಡ, ಜಸ್ಟ್ ಗೆಟ್ ಇಟ್, ಏನಾದ್ರೂ ಆಗಿರ್ಲಿ ಅಂತ. ಇಲ್ ಆಲ್ವೇಸ್ ಬಿ ಟೆಲಿಂಗ್ ದಟ್. Right, thank you so much. Please come. Thank you for coming. ಓಕೆ, ರಂಗಾಯಣ ಬಿಡ್ತೀರಿ, ನಮಗೆ ಸಿಗ್ತೀರಿ, ಚಿತ್ರರಂಗಕ್ಕೆ ಬರ್ತೀರಿ, ಒಂದು ದೊಡ್ಡ ಇತಿಹಾಸ ಸೃಷ್ಟಿ ಮಾಡ್ತೀರಿ. ಇಲ್ಲಿ ಅದೆಲ್ಲಿ ಶುರು ಆಯ್ತು ಎಕ್ಸಾಕ್ಟ್ 95 ಹಂಸಲೇಖ ಅವರು ಬಹಳ ಉತ್ಸಾಹದಿಂದ ಸುಗ್ಗಿ ಅಂತ ಒಂದು ಸಿನಿಮಾ ಮಾಡಿದ್ರು. ಆಗ ಅವ್ರಿಗೆ ಇಡೀ ಕರ್ನಾಟಕವನ್ನು ನನ್ನ ಕಲಾವಿದರನ್ನು ಸೇರಿಸ್ಬಿಟ್ಟು ಮಾಡಬೇಕು ಅಂತ ಮಾಡಿದ್ರು. ಪಿಕ್ಚರ್ ರಿಲೀಸ್ ಆಗಿಲ್ಲ. ನಾನು ಊರಲ್ಲೆಲ್ಲ ಹೇಳ್ಕೊಂಡ್ಬಿಟ್ಟಿದ್ದೆ ಎಲ್ಲರಿಗೂ, ಫಿಲ್ಮ್ ಅಲ್ಲಿ ಮಾಡಿದೆ ಸಿನಿಮಾ ಬರ್ತಾನೆ ಇಲ್ಲ. ಇನ್ನೊಂದು ಯಾವ್ದೋ ಮಾಡಿದೆ ಭೂಮಿಗೀತ ಅಂತ, ಅದು ಬರ್ಲಿಲ್ಲ. ಅವಾಗ ನಮ್ಮ ಮನೆಯವ್ರ ಸುಮ್ಮನೆ ಹೇಳ್ತೀಯಪ್ಪ ನೀನು ಸಿನಿಮಾ ಯಾವ್ದು ಮಾಡ್ತೀಯ ಅಂತ ನನ್ಗೆ ಹಠ ಬಿಡ್ತು ಸರ್. ಮಾಡ್ಬೇಕು, ಒಂದಾದ್ರೂ ಮಾಡ್ಬೇಕು, ಒಂದೇ ಒಂದು ಪಾತ್ರ ಜನರಲ್ ಮನ್ಸಲ್ಲಿ ಉಳಿಯಂತ ಒಂದು ಪಾತ್ರ ಮಾಡಿ ಮತ್ತೆ ನಾಟಕ ಮಾಡ್ಕೊಂಡಿರ್ಬೇಕು ಅಂತ ಅಂದ್ಕೊಂಡು, ಅದು ಕಾಕತಾಳಿ ಏನೋ ದಮ್ ಅಂತ ಒಂದು ಸುದೀಪ್ ಅವ್ರದ್ದು, ಅವಾಗ ಪಾಪ ಅವ್ರದ್ದು ಹುಚ್ಚ ಫಿಲ್ಮ್ ರಿಲೀಸ್ ಆಗಿತ್ತು, ಅವ್ರು ಸ್ಟಾರ್ ಆಗಿದ್ರು. ಸೆಕೆಂಡ್ ಪಿಕ್ಚರ್ ಇದು ದಮ್ ಬರ್ಬೇಕಾಯ್ತು, ಮೈನ್ ಇಲ್ಲ ನನಗೆ ಅಂತ ಹೇಳ್ಬಿಟ್ರು. ಅದು ದಮ್ ರಿಲೀಸ್ ಆಯ್ತು, ತುಂಬಾ ಸಕ್ಸಸ್ ಆಯ್ತು. ಅಟ್ ಎ ಟೈಮ್ ಪ್ರೇಕ್ಷಕರಿಗೆ ಮತ್ತೆ ಪತ್ರಕರ್ತರಿಗೆ ಮತ್ತೆ ಗಾಂಧಿನಗರಕ್ಕೆ ಗೊತ್ತಾಯ್ತು, ಎಲ್ಲರಿಗೂ ಗೊತ್ತಾಯ್ತು ಸರ್ ಒಂದೇ ಸತಿ. ಅಲ್ಲಿಂದ ಶುರು ಆಯ್ತು ಜರ್ನಿ. ನಿಮ್ ಎಲ್ಲಾ ಇಂಟರ್ವ್ಯೂ ನೀವು ರಮೇಶ್ ಅವ್ರ ಬಗ್ಗೆ ಹೇಳ್ತಾನೆ ಇರ್ತೀರಾ? ಯಾಕೆಂದ್ರೆ ಅದಕ್ಕಿಂತ ಮುಂಚೆ 2-3 ಸಲ ರಮೇಶ್ ಅವ್ರು ಮೀಟ್ ಮಾಡಿದ್ದೆ. ಹೋಗ್ರಿ ನೀವು ನಾಟಕದವ್ರು ಸೆಟ್ ಆಗಲ್ಲ, ನಿಮಗೆ ಕೊಬ್ಬು ಜಾಸ್ತಿ ಅಂತ ಅನ್ನೋರು. ನಾನು ಇದ್ಯಾಕೆ ಹಿಂಗಂತಾನಂದ್ರೆ, ಹ್ಞೂನ್ರಿ ನಾಟಕದವ್ರಿಗೆ ಮಣ ಕೊಬ್ಬಂತೆ, ಅದೊಂದು ಗಾದೆ ಇದೆ, ನಾಟಕದವ್ರಿಗೆ ಒಂದು ಮಣ ಕೊಬ್ಬು ಅಂತ. ಏನಕ್ಕೆ ಪ್ರಶ್ನೆ, ನಮಗೆ ರಂಗಭೂಮಿಲಿ ಫಸ್ಟ್ ಹೇಳ್ಕೊಡೋದೇ ಅದನ್ನ, ಪ್ರಶ್ನೆ ಮಾಡಿ ಅಂತ. ರಮೇಶ್ ವೆರಿ ಇಂಪಾರ್ಟೆಂಟ್. ರಮೇಶ್ ನಾಟಕದ ನನ್ ಸ್ವಲ್ಪ ಹತ್ರ ಅನ್ಸು ನಾಟಕದ ಸಿನಿಮಾ. ಈ
ಫಸ್ಟ್ ಬ್ರೇಕ್ ಸಿಕ್ಕಿದ್ದು ನಿಮ್ಮಿಂದ ಅಂತ ಹೇಳ್ತಾ ಇದ್ರು. ಬ್ರೇಕ್ ನನ್ನಿಂದ ಸಿಕ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಅವರಲ್ಲಿ ಟ್ಯಾಲೆಂಟ್ ಇತ್ತು. ಅವತ್ತು ನಾನು ರಾಜಶೇಖರ್ ಅವ್ರನ್ನ ಬೇಕು ಅಂತ ಡಿಸೈಡ್ ಮಾಡಿದಾಗ ನಮಗಿಂತ ಹೆಚ್ಚಾಗಿ ನಾನು ನೆನ್ಸ್ಕೋಬೇಕಾದ್ರು ನಮ್ಮ ಕನಕಪುರ ಶ್ರೀನಿವಾಸ್ ಅವ್ರನ್ನ. ಬಿಕಾಸ್ ಅವ್ರು ಒಂದು ಪ್ರಶ್ನೆ ಮಾಡಲಿಲ್ಲ, ಯಾರೇ ಅದು ಗೊತ್ತಿಲ್ಲದವ್ರನ್ನ ಹಾಕ್ಬಿಡ್ತೀರ ಅನ್ನೋದು ಯಾರು ಕೇಳಿಲ್ಲ ಅವರು. ಸೊ ನಮ್ಮಷ್ಟೇ ಎಫರ್ಟ್ ಅವರು ಇತ್ತು. ಬಟ್ ಏನಪ್ಪಾ ಅಂದ್ರೆ ಕಡೆ ಪಕ್ಷ ಒಬ್ಬ ಒಳ್ಳೆ ನಟನ ನಾನು ಮಿಸ್ ಮಾಡ್ಕೊಳ್ಳಿಲ್ಲ. ಥ್ಯಾಂಕ್ ಯು. ಬನ್ನಿ ರಮೇಶ್ ಅವ್ರು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ರೈಟ್, MS ರಮೇಶ್ ಅವರ ದಮ್ ಮಾಡ್ತೀರಿ. ನಂತರ AMR ರಮೇಶ್ ಅವರ ಸೈನೈಡ್ ಮೂಲಕ ಇನ್ನೊಂದು ದೊಡ್ಡ ಬ್ರೇಕ್ ಸಿಗುತ್ತೆ ನಿಮಗೆ. ಫಿಲ್ಮ್ ಫೇರ್ ಅವಾರ್ಡ್ ಕೂಡ ಸಿಗುತ್ತೆ. ಹೌದಾ ಸರ್? ಸೈನೈಡ್ ಆದ ದೊಡ್ಡ ಲಾಂಗ್ ಜಂಪ್. ಯೋಗರಾಜ್ ಭಟ್ ಅವರು ಮತ್ತೆ ಸೂರ್ಯ ಅವರು ಕ್ಯಾಂಪಲ್ಲಿ ನೀವು ಸೇರ್ತೀರಿ. ಯೋಗರಾಜ್ ಭಟ್ ಅವರು, ಸೂರ್ಯ ಅವರು, ರಘು ಬಗ್ಗೆ ಏನ್ ಹೇಳ್ತಾರೆ ನಮ್ಮ ವೀಕೆಂಡ್ ಟೆಂಟಲ್ಲಿ ನೋಡಿ. ನಮಸ್ತೆ ರಘು, ದೀರ್ಘದಂಡ ನಮಸ್ಕಾರ. ಹಾಯ್ ರಘುಣ, ನಮಸ್ಕಾರ. ನಾಡು ಕಂಡ ಶ್ರೇಷ್ಠ ನಟರಲ್ಲಿ ನೀವೊಬ್ಬರು ಅಂತ ಮನುಷ್ಯಗಿರೋ ಎರಡೂ ಬಾಯಲ್ಲಿ ಬಾಯಿ ತುಂಬ ಹೇಳಬಹುದು. ಇದು ಅತಿಶಯೋಕ್ತಿ ಅಂತ ಯಾರನ್ನ ಅಂದರೆ ಮಾಡ್ರಾಗ್ಬಿಡ್ತದೆ. ರಘುವಣ್ಣ ಅಂದರೆ ಒಂದು ದೊಡ್ಡ ಯೂನಿವರ್ಸಿಟಿ. ಅಂದರೆ ನಾಟಕಗಳಿಂದ ಹಿಡಿದು ಬದುಕಿಂದ ಹಿಡಿದು ಎಲ್ಲದ್ರ ಬಗ್ಗೆ ಮಾತಾಡೋ ಒಬ್ಬ ವ್ಯಕ್ತಿ. ಮತ್ತು ನಿಮ್ಮಲ್ಲಿ ಇನ್ನೊಂದು ಇಷ್ಟ ಆಗೋದು ಅಂದರೆ ಏನೇ ಯೋಚನೆ ಮಾಡಿದರು, ಏನನ್ನೇ ಬರೆದ್ರು, ಯಾವ ಪಾತ್ರನೇ ಸೃಷ್ಟಿ ಮಾಡಿದರು, ಅದನ್ನು ಸುಪುಷ್ಟವಾಗಿ ದಟ್ಟವಾಗಿ ಅದಕ್ಕಿರೋ ಹ್ಯೂಮರು, ಎಮೋಷ್ನಲ್ ಕೋಶೆಂಟ್ ಜೊತೆಗೆ ಪಕ್ಕಾ ಸ್ಕ್ರೀನಿಗೆ ತಂದು ಅಂಟಿಸೋ ಏಕೈಕ ತಾಕತ್ತಿರೋ ನಟ ನೀವು ಅಂತ ತುಂಬ ಧೈರ್ಯದಿಂದ ಹೇಳ್ಬೋದು. ನಾನು ಆ ಸತ್ಯಣ್ಣನ ಕ್ಯಾರೆಕ್ಟರ್ನ ಹೇಳಿದಾಗ ತಲೆ ಪಚ್ಕೊಳ್ಳೋ ಪೌಡ್ರ್ ಹಾಕೊಳ್ಳೋ ತುಂಬ ಅಬ್ಸ್ಟ್ರಾಕ್ಟಾಗಿ ಒಂದು ಪಾತ್ರನ ಕ್ರಿಯೇಟ್ ಮಾಡಿದ್ದು ಅದು. ಅದನ್ನು ನೀವು ಬರವಣಿಗೆಗಿಂತ ಹೆಚ್ಚಾಗಿ ನೀವು ಅದನ್ನು ಸಾಧಿಸಿದ್ರೆ ಒಂದು ರೀತಿ ಕೊನೆವರೆಗೂ ಉಳಿಯುವಂಥದ್ದು. ಅಂದರೆ ಈ ಬಾಲಕೃಷ್ಣ ಅವರು, ಅಶ್ವಥ್ ಅವರು ಮಾಡ್ತಿದ್ರು ಪಾತ್ರಗಳ ಥರ, ಅಂದರೆ ಮತ್ತೆ ಮತ್ತೆ ನೆನಪಾಗೋ ಥರದ್ದೊಂದು ಪಾತ್ರಕ್ಕೆ ಜೀವ ಕೊಟ್ಟವ್ರು ನೀವು. ಹೀಗೆ 100 ಕಾಲ ಆ್ಯಕ್ಟ್ ಮಾಡಿಕೊಂಡು ಚೆನ್ನಾಗಿರಿ ಅಂತ ಬಯಸ್ತೇನೆ. ಏನ್ ಡೈಲಾಗ್ ಕರೆಕ್ಟಾಗಿ ಹೇಳ್ಬಿಡಿ ಅಷ್ಟೇ. ನಾನು ಪ್ರೋಗ್ರಾಮ್ ಶುರು ಮಾಡಿದ್ದೆ ನಿಮ್ಮ ಡೈಲಾಗ್ ಇಂದ ಮರೆಯೋಕ್ಕಾಗಲ್ಲ ನಾವು. ತಲೆ ಬಾಚ್ಕೊಳ್ಳಿ, ಪೌಡರ್ ಹಾಕೊಳ್ಳಿ, ದುನಿಯಾ ತುಂಬಾ ಕಾಸ್ಟ್ಲಿ. ಅಂಕಲ್ ಆಂಟಿಗೆ, ಟಾಕೀಸ್ಗೆ ಯಾರು ಎಲ್ಲಿ ಯಾವಾಗ ಏನಾಗ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಕೈ ತೋರಿಸಿ ಅಯ್ಯಯ್ಯೋ ರೇಖೆಗಳು ಅಳಿಸಿ ಹೋಗಿಲ್ಲಪ್ಪ. ಮೊದಲು ರೇಖೆ ಅಳಿಸಿ ಕೈ ಯಾವ್ದು ಹಿಡಿ ತಗೊಳಕ್ಕ ಬ್ರೈನ್ ವರ್ಕ್ ಆಗುತ್ತೆ. ಎಲ್ಲಿ ನಿಮ್ಮ ಮೊಬೈಲ್ ರಸ್ತೆ ಇರಲಿಲ್ಲ ಅನ್ಸುತ್ತೆ ಆಮೇಲೆ? ಇಲ್ಲ ಸರ್, ಅದಾದ್ಮೇಲಿಂದ ಬೇರೆ ದುನಿಯಾನೇ ಬೇರೆ ತರ ಆಗೋಯ್ತು ಸರ್ ಎಲ್ಲಾನು. ನೀವು ಮಾಡದೇ ಇರೋ ಪಾತ್ರನೇ ಇಲ್ಲ ಅನ್ನೋ ಲೆವೆಲ್ಗೆ ವರ್ಸಟೈಲ್ ಆಗಿ ಇಷ್ಟೊಂದು ಅದ್ಭುತವಾದ ಪಾತ್ರಗಳನ್ನ ಮಾಡಿದ್ರಿ. ಒಂದು ಸ್ಪೆಷಲ್ ಕ್ರೌಡ್ ನಿಮಗೆ ಅಂತ ನೀವು ಸ್ಕ್ರೀನ್ ಮೇಲೆ ಬಂದ್ರೆ ನಮಗೆಲ್ಲ ಖುಷಿ ಆಗುತ್ತೆ. ಆ ಥರ ಒಂದು ದೊಡ್ಡ ವರ್ಗ ನಿಮಗೆ ಅಂತ ಕಾಯ್ತಾ ಇದೆ. ನೀವು ಸ್ಕ್ರೀನ್ ಮೇಲೆ ಬಂದರೆ ಶಿಲ್ಲೆ ಬರೆಸಿ ಚಪ್ಪಾಳೆ ಕೇಳೋಕ್ಕೆ ಖುಷಿ ಆಗುತ್ತೆ. ಒಂದು ಹಳ್ಳಿಯಲ್ಲಿ ಕುರಿ ಮೇಯಿಸ್ಕೊಂಡು ವ್ಯವಸಾಯ ಇರಬೇಕು ಅಂತ ಆಸೆ ಪಟ್ಟು ನೀವು ಈಗ ರಂಗಾಯಣ ರಘು ಆಗಿದ್ದೀರಿ, ಕರ್ನಾಟಕದ ಕಣ್ಮಣಿ ಆಗಿದ್ದೀರಿ, ಸಾಧಕರ ಸೀಟಲ್ಲಿ ಕೂತಿದ್ರಿ. ಹೌಸ್ ಯರ್ ಲೈಫ್? ಗುರುಗಳು BVK ಅಂತ ಹೇಳ್ದಂಗೆ ನಿಮ್ಮ ಪಾರ್ಟ್ನರ್ಸ್ ಯಾವತ್ತಿದ್ರು ಪ್ರೇಕ್ಷಕರು. ಆಲ್ಟರ್ನೇಟ್ ನಿನ್ನ ಪಾತ್ರಕ್ಕೆ ನೀನೇ ಆಲ್ಟರ್ನೇಟು, ಅದನ್ನ ನೀನೇ ಓವರ್ಕಮ್ ಮಾಡಬೇಕು. ನೀನು ಯಾವುದೋ ಬೇರೆ ಪಾತ್ರಗಳು, ಬೇರೆ ನಟ ಅವನಿಗೆ ಹೋಲಿಸ್ಕೊಳ್ಳೋದಲ್ಲ. ನಿನ್ನ ಪಾತ್ರ ನೀನೇ ಓವರ್ಕಮ್ ಮಾಡಬೇಕು. ಆದಷ್ಟು ನಿನ್ನ ಪಾರ್ಟ್ನರ್ಸ್ನ ರೀಚ್ ಆಗಕ್ಕೆ ಪ್ರಯತ್ನ ಮಾಡು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ರೀಚ್ ಆಗಕ್ಕೆ ಪ್ರಯತ್ನ ಮಾಡು. ಎಲ್ಲೋ ನಾವೀಗ ಇಷ್ಟು ವರ್ಷದ ಜರ್ನಿ ಒಳಗೆ ಪ್ರೇಕ್ಷಕರಿಗೆ ಅವ್ರಿಗೆ ಗೊತ್ತಾಗಿದ್ದೀವಿ. ಇನ್ನು ಮೇಲೆ ನಿಜವಾಗ್ಲೂ ನೀವು ಮತ್ತೆ ಸ್ಟಾರ್ಟ್ ಅಂತ ಅನ್ಕೋಬೇಕು, ಬೇರೆ ಥರನೇ ಕೆಲಸ ಮಾಡಬೇಕು. ವೆರಿ ನೈಸ್ ರಘುವರೇ. ನಮ್ಮ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೀವಿ. ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮ ಕೊನೆ ಸೆಕ್ಷನ್ ಇರೋದು ನೀವು ಯಾರಿಗಾರು ಥ್ಯಾಂಕ್ಸ್ ಹೇಳಬೇಕು ಅಂತ ಆಸೆ ಪಟ್ಟರೆ, ಅಥವಾ ಯಾರಿಗಾರು ಸಾರಿ ಹೇಳಬೇಕು ಅಂತ ಇಚ್ಛೆ ಇದ್ದರೆ, ಅಥವಾ ಏನೋ ಒಂದು ಪಾಪ ಪ್ರಜ್ಞೆ ನಿಮ್ಮನ್ನು ಕಾಡ್ತಾ ಇದೆ, ಯಾರಿಗಾರು ಕನ್ಫ್ಯೂಸ್ ಮಾಡಬೇಕು ಅಂತ ಆಸೆ ಪಟ್ಟರೆ, ಕ್ಯಾಮ್ರಾ ಅಲ್ಲಿದೆ, ನೀವು ಬಿಟ್ಟಿತ್ತು. ಒಂದು ಏನಾದ್ರು ಕನ್ಫೆಷನ್ ಇದೆಯಾ? ಕನ್ಫೆಷನ್ ಪ್ರೇಕ್ಷಕರಲ್ಲಿ ಮಾಡ್ಕೋಬೇಕು. ಎಲ್ಲೋ ನಿಮ್ಗೆ ಅನಿಸುತ್ತೆ ನಾವು ಚೆನ್ನಾಗಿ ಮಾಡಿದಾಗ ಭಾಳ ಖುಷಿ ಪಡ್ತೀರಾ, ಏನು ಮಾಡ್ತಿದ್ದಾಗ ನಿಮ್ಗೊಂದು ಎಲ್ಲೋ ನಮಗೂ ಮನಸ್ಸಾಗುತ್ತದು, ಏನು ಮಾಡಲಿಲ್ವಲ್ಲ, ಎಲ್ಲೋ ನಿಮಗೆ ಮೋಸ ಮಾಡ್ತಿದ್ದೀವಲ್ಲ ಅಂತ. ಮತ್ತು ಅದ್ರ ನಮ್ಗೆ ಆ ಹುಡುಕಾಟ ನಮಗಿದೆ. ನಿಮ್ಮ ನಿರೀಕ್ಷಣೆ ಹುಸಿ ಮಾಡಲ್ಲ, ನಮ್ಗೆ ಇನ್ನೊಂದು ಪ್ರಯತ್ನ ಅಷ್ಟೇ. ನಿಮ್ಮ ಸಹಾನುಭೂತಿ ಸ್ವಲ್ಪ ಇರಲಿ, ಅದನ್ನು ನಾವು ಮೀರ್ತೀವಿ. ನಾನು ಮೀರ್ತೀನಿ, ಗ್ಯಾರಂಟಿ ಮೀರ್ತೀನಿ. ವೆರಿ ಗುಡ್ ರಘುವರೇ. ನಿಮ್ಮ ಬಗ್ಗೆ ನಮ್ಮ ಇಂಡಸ್ಟ್ರಿ ಅವರು ಏನು ಹೇಳಿದ್ದಾರೆ, ಒಂದು ಟ್ರಿಬ್ಯೂಟ್ ಇದೆ ನಮ್ಮ ವೀಕೆಂಡ್ ಟೆಂಟಲ್ಲಿ ನೋಡಿ. ಹಾಯ್ ರಘು ಸರ್. ರಘುಣ್ಣ. ಹಾಯ್ ರಘುಣ್ಣ. ನಮಸ್ಕಾರ ರಂಗಣ್ಣ, ಹೇಗಿದ್ದೀರಾ? ನಮಸ್ತೆ ರಘು, ದೀರ್ಘದಂಡ ನಮಸ್ಕಾರ. ಅಣ್ಣ ನಮಸ್ಕಾರ. ಅಣ್ಣ ಅಂದ ತಕ್ಷಣ ಅವರು ನಾಗುಲಯ್ಯ ಅಂತಾನೆ ನಾವಿಬ್ರು ಮಾತಾಡೋದು.
ರಘು ಅಣ್ಣ ಅಂತಂದ್ರೆ ಹ್ಯಾಟ್ಸ್ ಆಫ್ ಹೇಳ್ಬೇಕು ಅನ್ನೋದೇ ಆದ್ರೆ ಒಳ್ಳೇದು ಬಯಸಿ ತಾನು ಕುತ್ಕೊಂಡು ಸಂತೋಷವಾಗಿ ನಗೋ ಒಂದು ಒಳ್ಳೆ ದೊಡ್ಡ ಗುಣ ಇದೆ. ರಘು ಸರ್, ನೀವು ನಮ್ಮ ಮೇಷ್ಟ್ರು ಇದ್ದಂಗೆ ನಮ್ಮ ಕಷ್ಟ ಸುಖ ಪರ್ಸನಲ್ದು ಕತೆ ಇರ್ಬೋದು ಎಲ್ಲ ವರ್ಕ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀವಿ. ನಾವು ಬೆಳೆಯೋದ್ರ ಜೊತೆಗೆ ನಮ್ಮ ಸುತ್ತ ಇರೋರನ್ನು ಬೆಳೆಸ್ಬೇಕು ಆ ಥರದ ಒಂದು ಗುಣ ಇರುವಂಥ ಒಬ್ಬ ಕಲಾವಿದ ರಂಗಾಯಣ ರಘು ಅವರು. ನೀನು ಬರೀ ಆ್ಯಕ್ಟರ್ ಅಲ್ಲ, ಇರೋ ಡೈರೆಕ್ಟರ್ ಮೆಟೀರಿಯಲ್ ಅಂತ ಫಸ್ಟ್ ಟೈಮ್ ನಾನು ಹೇಳಿದ್ದು ರಘುವಣ್ಣ. ನನ್ನ ತಂದೆ ತಾಯಿ ನಂತರ ನನ್ನ ಯಶಸ್ಸನ್ನು ಇವತ್ತು ಬಯಸ್ತಾರೋ ಪ್ರೀತಿಯ ಅಣ್ಣ ರಘುವಣ್ಣ. ನಾನು ಅಂಬೆಗಾಲಿಡ್ತಾ ಇದ್ದೆ ಈ ಚಿತ್ರರಂಗಕ್ಕೆ. ಅವತ್ತಿನ ದಿನ ನೀವು ನನ್ನನ್ನು ಪ್ರೋತ್ಸಾಹಿಸಿದ್ದು ಇಲ್ಲಿ ತನಕ ನನ್ನನ್ನು ಕರ್ಕೊಂಡ್ಬಂದಿದೆ. ನನಗೆ ರಘುವಣ್ಣ ಅಂದರೆ ಆ್ಯಕ್ಟಿಂಗ್ ವಿಷಯದಲ್ಲಿ ಅವ್ರನ್ನ ನಾನು ಭೀಷ್ಮನ್ಗೆ ಹೋಲಿಸ್ತೀನಿ. ಕನ್ನಡದ ಒನ್ ಆಫ್ ದ ಅಸೆಟ್ ಅಂತ ಹೇಳಕ್ ಬಯಸ್ತೀನಿ. ಭಾಳಷ್ಟು ಡೈರೆಕ್ಟರ್ಗಳು ನಿಮಗೋಸ್ಕರನೇ ಕನ್ಸ್ಕಟ್ಟು ಬರೀತಾ ಇದ್ದಾರೆ, ಅದನ್ನೆಲ್ಲ ಫುಲ್ಫಿಲ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರನ್ನ ಇನ್ನೂ ಸಮರ್ಥವಾಗಿ ದುಡಿಸ್ಕೊಳ್ಳುವಂಥ ಪಾತ್ರಗಳನ್ನು ಸೃಷ್ಟಿ ಮಾಡಲಿ, ರಂಗಾಯಣ ರಘು ಅವರು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಲಿ ಅಂತ ಆಶಿಸ್ತೀನಿ. ಲವ್ ಯು ಅಣ್ಣ. ರೈಟ್, ಥ್ಯಾಂಕ್ ಯು ರಘು ಅವರೇ. ನಮ್ಮ ಸ್ಪಾನ್ಸರ್ಸ್ ಯೂನಿಬಿಕ್ ಕುಕೀಸ್ ಪರವಾಗಿ ಈ ಗಿಫ್ಟ್ ಹ್ಯಾಂಪರ್ ನಿಮಗಾಗಿ. ಯೂನಿಬಿಕ್ ಬಿಕ್ಲಿಷಿಯಸ್ ಕುಕೀಸ್. ನಮ್ಮ ವೀಕೆಂಡ್ ವಿತ್ ರಮೇಶ್ ತಂಡದ ಪರವಾಗಿ ಈ ಗಿಫ್ಟ್ ಹ್ಯಾಂಪರ್ ತಮಗೆ. ಓಕೆ, ಆಸ್ ಯೂಶುವಲ್ ಕೊನೆಯ ಸೆಗ್ಮೆಂಟ್ ಫ್ಯಾಮಿಲಿ ಫೋಟೋ. ತಾವೆಲ್ಲರೂ ಇಲ್ಲಿ ಬರಬೇಕು. ನಮ್ಮ ವಾಲ್ ಆಫ್ ಫೇಮ್ಗೆ ಇನ್ನೊಂದು ಫೋಟೋ ಫ್ರೇಮ್ ರೆಡಿ ಇದೆ. ಇಷ್ಟು ಹೌಸ್ಫುಲ್ ಆದ ಒಂದು ಫೋಟೋ ಇಲ್ಲಿವರೆಗೂ ಬಂದಿರಲಿಲ್ಲ ಅನ್ಸುತ್ತೆ. ಇಲ್ಲಿ 35-36 ಜನ ಇದ್ದಾರೆ. ಇವರೆಲ್ಲರೂ ನಮ್ಮ ರಘುರಾಮ್ ರಂಗಾಯಣ ರಘು ಆಕೆ ಕಾರಣವರಾದವರು. ಹಾಗಾಗಿ ಇವರೆಲ್ಲರಿಗೂ ನಮ್ಮ ಥ್ಯಾಂಕ್ಸ್ ಹೇಳ್ತಾ ಈ ಫೋಟೋ ಸೇರುತ್ತೆ ನಮ್ಮ ವಾಲ್ ಆಫ್ ಫೇಮ್ಗೆ. ರೈಟ್, ಈ ಕಾರ್ಯಕ್ರಮ ಆರಂಭದಲ್ಲಿ ಶೇಕ್ಸ್ಪಿಯರ್ ಅವ್ರನ್ನ ನೆನಪಿಸ್ಕೊಂಡ್ವಿ. ದ ಹೋಲ್ ವರ್ಲ್ಡ್ ಇಸ್ ಅ ಸ್ಟೇಜ್. ಇಡೀ ಜೀವನನೇ ಒಂದು ರಂಗಭೂಮಿ, ಇಡೀ ಪ್ರಪಂಚ ಒಂದು ರಂಗಭೂಮಿ, ನಾವೆಲ್ಲ ಪಾತ್ರಧಾರಿಗಳು ಅಂತ. ಇದ್ರಲ್ಲಿ ಏನು ವಿಶೇಷ ಅಂದರೆ ಈ ಡ್ರಾಮಾಗೆ ರಿಹರ್ಸಲ್ಸ್ ಇಲ್ಲ, ಸಿನಿಮಾ ಹತ್ರ ಟೇಕ್ 2 ಇಲ್ಲ. ಹಾಗಾಗಿ ಎವ್ರಿ ಮಿನಿಟ್ ಇಸ್ ಅ ನ್ಯೂ ಆಪರ್ಚುನಿಟಿ. ನಮಗೆ ಸಿಗುವಂಥ ಅವಕಾಶಗಳನ್ನು ಸದುಪಯೋಗ ಪಡಿಸ್ಕೊಂಡ್ರೆ, ನಮಗೆ ಸಿಗುವಂಥ ಜನನ ಜೊತೆಗಿಟ್ಕೊಂಡ್ರೆ ಸಾಧನೆ ಗ್ಯಾರಂಟಿ ಅಂತ ನಮಗೆ ಸಿಕ್ಕದಂಥ ಪ್ರತಿಯೊಬ್ಬ ಸಾಧಕರು ನಮಗೆ ಪ್ರೂವ್ ಮಾಡಿ ತೋರಿಸಿದ್ದಾರೆ. ಇವತ್ತು ರಂಗಾಯಣ ರಘು ಅವರು ಅದನ್ನೇ ಹೇಳಿದ್ರು. ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬರು ಸಾಧಕರು ಇರ್ತಾರೆ ಇದೇ ಸೀಟ್ ಮೇಲೆ. ಆಸ್ ಯೂಶುವಲ್ ಸ್ವಲ್ಪ ಆಟ ಹೊಡೆನ, ಲೈಟ್ ತರ ಮಾಡೋಣ. ಮತ್ತೆ ವೀಕೆಂಡ್ ಅಲ್ಲಿ ಸಿಗೋಣ. ದಿಸ್ ಇಸ್ ವೀಕೆಂಡ್ ವಿತ್ ರಮೇಶ್ ಸೀಸನ್ 2, co-powered by Sensodyne fashion partner Kanma Mart. Good night.